ದಯವಿಟ್ಟು ನಿಮ್ಮ ಬಾಸ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ ಹರಕೆ ಹೊತ್ಕೊಡ್ರಿ ದಯವಿಟ್ಟು. ಯಾಕೆ ಹಿಂಗೆ ಸಾಯಿಸ್ತೀರಾ? ನಾನು 4 ಗೋಡೆ ಮಧ್ಯೆ ಕೂಡಿಸಿ ಈ ತರ ಮಾಡಿ ಕೊಟ್ಟಿರೋದು 2 ಕಾಫಿ ಗ್ಲಾಸ್ ನೀರು, ಇಷ್ಟೊಂದು ಕಾಟ ಕೊಡ್ತೀರಾ ನೀವು? ನನಗಿದೆ, ನಾನು ಹೀಗೆ ಮಾಡೋದು, ನಾನು ಹಿಂಗೆ ಇರೋದು, ನನ್ನ ಸ್ಟೈಲೇ ಹಿಂಗೆ, ನಾನು ಮಾತಾಡೋದೇ ಹೇಗೆ, ನಾನು ಇರೋದೇ ಹೀಗೆ. ಅದನ್ನ ಯಾವುದೇ ಕಾರಣಕ್ಕೂ ಯಾರು ಚೇಂಜ್ ಮಾಡಕ್ಕೆ ಟ್ರೈ ಮಾಡಬೇಡಿ. ಕಾಂಟ್ರವರ್ಷಲ್ಗೆ ಇವನ್ ಅನ್ಸುತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ ನಾನು. ಕಾಂಟ್ರವರ್ಷಲ್ಗೆ ಇವನ್ ಅನ್ಸುತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ ನಾನು. ಈ ಇಂಟರ್ವ್ಯೂನಲ್ಲಿ ತುಂಬಾ ಸುಳ್ಳುಗಳು ಹೇಳಿದ್ದೀನಿ. ನನ್ಗೆ ಕೇಳಿದ ಈ ಮಾತನ್ನ ನೀವು ಅವ್ರಿಗೆ ಕೇಳಿಲ್ವಾ ಅಂತ ಕೇಳಿದೆ ಸರ್. ಕೇಳಿದ್ವಿ. ಏನಂದ್ರು ಅದಕ್ಕೆ ಅವರು? ಪರವಾಗಿಲ್ಲ, ನನಗೆ ಕೂತಿರೋದು ಬೇಡ ಸರ್. ಅಯ್ಯೋ ದೇವ್ರ, ನಮ್ಮಪ್ಪ. ನಮ್ಮ ದಿಗ್ವಿಜಯದ ದೀರ್ಘ ದಂಡಯಾತ್ರೆ ತೃಪ್ತಿಕರವಾಗಿ ಪರಿಸಮಾಪ್ತಿಯಾಯಿತು. ಇಂದು ಆನಂದ ತುರಿನಾಗಿ ನಿಮ್ಮೆಲ್ಲರ ಮನೋಭೀಷ್ಟವನ್ನು ಈಡೇರಿಸಬೇಕೆಂಬುದೇ ನನ್ನ ಅಭಿಮತ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿರ್ಭಯವಾಗಿ ನಿಸ್ಸಂಕೋಚವಾಗಿ ನಿವೇದಿಸಿಕೊಳ್ಳಿ. ಹಾಯ್ ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಪ್ರತಿ ವಾರ ಆರ್ಟಿಕಲ್ ಬರ್ತಿತ್ತು. ನಾನು ನೀವೇ ಬರೀತಿದ್ದೀರನೋ ಅನ್ಕೊಂಬಿಟ್ಟೆ ಫಸ್ಟ್. ಅಯ್ಯೋ ಸ್ವಾಮಿ, ನಮ್ಮಪ್ಪ, ನಿಮ್ಮ ನಮಸ್ಕಾರ ಸರ್, ನಮಸ್ಕಾರ ಸರ್. ಯಾಕೆ ಸರ್ ಹಿಂಗೆ ಗೋಳಿ ಕೂತೀರಾ? ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಸರ್. ಒಂದ್ 4 ಸಿನಿಮಾ ಹೆಸರು ಹೇಳ್ತೀನಿ, ಅದನ್ನ ಮಿಕ್ಸ್ ಮಾಡಿ ಒಂದು ಕತೆ ಮಾಡ್ಬಿಟ್ಟು ಹೇಳ್ಬೇಕು. ಚಿಕ್ಕದಾಗ 1 ನಿಮಿಷದ ಕತೆ ಹೇಳಿ ನಂಗೆ. ಒಂದು ಓಂ, ಇನ್ನೊಂದು KGF, ಇನ್ನೊಂದು ಕಾಂತಾರ, ಇನ್ನೊಂದು ಪುಷ್ಪ. ನಂಗೆ ದಯವಿಟ್ಟು ಪೆನ್ ಪೇಪರ್ ಕೊಡಿ. ಇವ್ರ ಪಾದದ ಮೇಲೆ ಆಣೆ ಬಿತ್ತು ನಮ್ಗೆ. ಹೋಗೆ ಮೋಸ್ಟ್ಲಿ ಇದೇ ನನ್ನ ಲಾಸ್ಟ್ ಶೋ ಆಗ್ಬೋದು. ಅಯ್ಯೋ ದೇವರೇ, ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಹಾರಿಸಿದಳೆ ಶೋದೆ ಜಗದೋಧಾರನ. ಸರ್, ಯಾರೋ ಒಬ್ರು ಡೈರೆಕ್ಟರ್ ಅಂತೆ ಸರ್. ಪ್ರೊಡ್ಯೂಸರು ಡೇಟ್ ಫಿಕ್ಸ್ ಆಗಿ ಅಡ್ವಾನ್ಸ್ ಕೊಟ್ಬಿಟ್ಟಿದಾರಂತೆ. ದೊಡ್ಡ ಹೀರೋ ಡೇಟ್ ಫಿಕ್ಸ್ ಆಗ್ಬಿಟ್ಟಿದೆಯಂತೆ. ಡೈರೆಕ್ಟರ್ ಫಿಕ್ಸ್ ಆಗ್ಬಿಟ್ಟಿದಾರಂತೆ. ಕತೆ ರೆಡಿ ಇಲ್ವಂತೆ. ಶೂಟ್ ಡೇಟು ಫಿಕ್ಸ್ ಆಗ್ಬಿಟ್ಟಿದೆಯಂತೆ. ಅಯ್ಯೋ, ಕತೆನೇ ರೆಡಿ ಇಲ್ವಲ್ಲಪ್ಪ. ಹೋಗಿ ಒಂದು ಫೈಟ್ ಶೂಟ್ ಸೀಕ್ವೆನ್ಸ್ ಯಾವ್ದಾದ್ರು ಶೂಟ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗಿ ಸುಮ್ಮನೆ ಫಸ್ಟ್ ಡೇ ಕ್ಯಾಮ್ರಾ ಇಟ್ಬಿಟ್ಟು ಯಾವುದೋ ಒಂದು ಫೈಟ್ ಶೂಟ್ ಮಾಡ್ಕೊಂಡ್ ಬಂದ್ಬಿಟ್ರಂತೆ. ಅದು ಎಡಿಟ್ ಆಗೋಷ್ಟಲ್ಲಿ ಇನ್ನೊಂದು 4 ದಿನದಲ್ಲಿ ಕತೆ ಬರೀಬೋದು ಅಂತ. ಯಾರು ಸರ್ ಅದು ಡೈರೆಕ್ಟ್ರು? ನಾನೇ ಸರ್. ಹೌದಾ? ಹೌದು ಸರ್. ಯಾವ ಸಿನಿಮಾಗೆ? ಕಲಾಸಿಪಾಳ್ಯ. ಹೌದಾ? ಹಾಂ ಸರ್. 6ನೇ ತಾರೀಕು ಅಡ್ವಾನ್ಸ್ ಮಾಡಿದ್ವಿ ಸರ್ ದರ್ಶನ್ ಅವ್ರಿಗೆ. 11ನೇ ತಾರೀಕು ಪೂಜೆ. ನಾನು ಅವಾಗ ಆ್ಯಕ್ಚುಲಿ ಆ ಸಿನಿಮಾ ನಾನು ದರ್ಶನ್ ಅವ್ರನ್ನ ಫಿಕ್ಸ್ ಮಾಡಿ ಆಮೇಲೆ ರಾಮವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ನಾನು ಅವ್ರಿಗೆ ಹೇಳಿದೆ, ನಾನು ಸಾವುಕಾರ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ದೆ ಸರ್ ಮೈಸೂರಲ್ಲಿ. ನೀವು ಬೇರೆ ಡೈರೆಕ್ಟರ್ನ ಹಾಕೊಂಡು ಮಾಡಿ, PN ಸತ್ಯ ಅವ್ರು ಇದ್ದಾರೆ, ಅವ್ರನ್ನ ಹಾಕೊಂಡು ಮಾಡಿ, ನಾನು ಬೇಕಾದ್ರೆ ಹಿಂದೆ ಕೆಲಸ ಮಾಡ್ತೀನಿ, ಸ್ಕ್ರಿಪ್ಟ್ ವೈಸು ಮತ್ತು ಬ್ಯಾಕಲ್ಲಿ ಕೆಲಸ ಮಾಡ್ತೀನಿ, ಅವ್ರನ್ನ ಹಾಕೊಂಡು ಮಾಡಿ ಅಂದರು. ಇಲ್ಲ, ನಾವು ಕಾಂಬಿನೇಷನ್ ಬೇಕು ನಮ್ಮಿಬ್ಬರದು, ಹಂಗೆ ಹಿಂಗೆ ಅಂತಂದರು. ಸರಿ ಆಯಿತು, ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ 8ನೇ ತಾರೀಕು ಆಯಿತು, ಇದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡೋಣ, ಏನೋ ಯೋಚನೆ ಮಾಡಿ ಒಂದು ಫೈಟ್ ಹಾಕ್ಕೊಳ್ಳೋಣ ಸದ್ಯಕ್ಕೆ. ಅದರಲ್ಲೊಂದು ಸೀನ್ ಐಡಿಯಾ ಬಂತು, ಒಂದು ಫೈಟ್ ಹಾಕ್ಕೊಳ್ಳೋಣ, ಫೈಟ್ ಮಾಡ್ತಾ ಇರೋಣ ಅಂತೇಳಿ. ಸಿನಿಮಾ ಕಥೆನೇ ರೆಡಿ ಇಲ್ಲ, ಹೆಂಗಿರೋ ಕಥೆಲ್ ಫೈಟ್ ಬರುತ್ತೆ ಅಂತ ಫೈಟ್ ಮಾಡಿಸ್ಬಿಟ್ರ. ಹಾಂ ಸರ್, ಹೆಂಗಿರೋ ಫೈಟ್ ಹಾಕ್ಲೇಬೇಕಲ್ಲ. ಆಕ್ಷನ್ ಪಿಕ್ಚರ್ ಡೈರೆಕ್ಟರ್ ಅಂದರೆ ಫೈಟ್ ಚೆನ್ನಾಗಿರ್ಬೇಕು. ಅದಕ್ಕೆ ಒಂದು ಫೈಟ್ ತೆಗಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿದೆ, ಚೆನ್ನಾಗಿ ಫೈಟ್ ಮಾಡಪ್ಪ, ಫಸ್ಟ್ ಕ್ಲಾಸಾಗಿ ತೆಗಿ, ಏನೂ ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ ಗಾಂಧಿ ಭವನದಲ್ಲಿ ಶುರು ಮಾಡಿದ್ವಿ ಸರ್ ಫೈಟ್ನ. ಒಂದು ವಾರ 5 ದಿನ ವಿತ್ ಸೀನು ಮತ್ತು ಫೈಟು ಒಂದು 6 ದಿನ ತೆಗೆದ್ವಿ ಸರ್. ತೆಗಿತಿರ್ಬೇಕಾದ್ರೆ ಕತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಅದು ಪ್ರೊಡ್ಯೂಸರ್ಗೆ ನಮ್ಮಲ್ಲಿರೋ ಅಪಾರವಾದ ನಂಬಿಕೆ. ಓಂ ಪ್ರಕಾಶ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಆ ನಂಬಿಕೆಯಿಂದ ಶುರು ಮಾಡ್ತಾರೆ ಸರ್. ಸೂಪರ್. ಇದಕ್ಕೊಂದು ಚಿಕ್ಕ ಇದು ಸರ್, ಒಂದ್ಸಲಿ ನಡೀತು ಸೇಮ್ ನಮಗೂ ರಾಮು ಅವ್ರಿಗೆ ಇಬ್ಬರಿಗೂ. ಚಿರಂಜೀವಿ ಸರ್ಜಾ ಅವರು ಕರೆಸ್ತೀನಿ ಒಂದು ಪಿಕ್ಚರ್ ಮಾಡೋಣ ಅಂತಂದ್ರು ರಾಮು ಅವರು. ಅಷ್ಟರಲ್ಲಿ ಕಲಾಸಿಪಾಳ್ಯ ಎಲ್ಲ ದೊಡ್ಡ ಸೂಪರ್ ಡೂಪರ್ ಇಟ್ಟು ಸ್ಕ್ರಿಪ್ಟೇ ಇರಲಿಲ್ಲ. ಅದು ಹಂಗೆ ಮಾಡ್ತಾ ಹಂಗೆ ಕತೆ ಆಗೋಯ್ತು. ಚಿರಂಜೀವಿ ಸರ್ಜಾ ಅವ್ರನ್ನ ಕರೆಸ್ತೀನಿ. ಅವರು ಒಂದು ಪಿಕ್ಚರ್ ಮಾಡಿದ್ರು ಗಂಡೆದೆ ಅಂತ ಹೇಳ್ಬಿಟ್ಟು, ಒಂದು ಪಿಕ್ಚರ್ ಮಾಡಿದ್ರು. ಅದಾದಮೇಲೆ ಫಿಲ್ಮ್ ಮಾಡೋಣ ಕಾಂಬಿನೇಷನಲ್ಲಿ. ಆಯಿತು ಮಾಡೋಣ, ಶಿವಾಜಿನಗರ ಟೈಟ್ಲು ಸಖತ್ತಾಗಿರುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದರು ಚಿರಂಜೀವಿ ಸರ್ಜಾ. ನಾನು ಬಂದುಬಿಟ್ಟು ಕೂತ್ಕೊಂಡ್ರು, ಎಲ್ಲ ಆಯಿತು. ಗೊತ್ತಲ್ಲ ಸರ್ ಓಂ ಪ್ರಕಾಶ್ ಅಂತ, ರಾಮವ್ರ ಪರಿಚಯ ಮಾಡಿಸ್ಕೊಟ್ಟಿದ್ರು. ಸರ್ ಅದೇ ಏನು ಸರ್ ಏನು ಮಾಡೋಣ ಈಗ, ಅದೇ ಕತೆ ಹೆಂಗೆಲ್ಲ ಹಿಂಗೆ, ಆಮೇಲೆ ನಮ್ಮ ಮಾವ ಅವ್ರ ಕತೆ ಹೇಳಬೇಕು ಸರ್. ಕತೆ ನಮಗೆ ಗೊತ್ತಿದ್ರೆ ನಾವೇ ಹೇಳ್ತೀವಿ, ನಮ್ಮ ಕತೆನೇ ಗೊತ್ತಿಲ್ಲ, ನಿಮಗೂ ಹೇಳೋಕ್ಕಾಗಲ್ಲ, ನಿಮ್ಮ ಅವ್ರಿಗೂ ಕತೆ ಹೇಳೋಕ್ಕಾಗಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ
ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ ಕತೆ, ನನಗೂ ಗೊತ್ತಿಲ್ಲ. ನಾವು ನಿಮ್ಮ ಕ್ಯಾರೆಕ್ಟರ್ ಹೇಳ್ತೀನಿ, ನಾಳೆ 15ನೇ ತಾರೀಕು ಪೂಜೆ, ಸೆಟ್ಗೆ ಹೋಗೋಣ, ಕೆಲಸ ಮಾಡೋಣ, ಪಿಕ್ಚರ್ ಮಾಡ್ತೀವಿ, ನಾವು ಚೆನ್ನಾಗಿ ಮಾಡ್ತೀವಿ, ಕಾಂಪ್ರಮೈಸ್ ಅಂತೂ ಆಗಲ್ಲ. ಇದು ಇಷ್ಟು ವಿಷಯ. ಅವ್ರಿಗೆ ನಿಂತಿದ್ದ ಜಾಗದನೇ ಒಂಥರ ಇದಾಗ್ಬಿಡ್ತು ಸರ್. ಏನಿದು ಮುಡೆ ಮಗ ಹಿಂಗೆ ಮಾತಾಡ್ತಾವ್ ನೀನು, ಏನು ಕರ್ಮನ ಏನೋ ಅಂತ ಹೇಳ್ಬಿಟ್ಟು ಆ ಪ್ರಾಜೆಕ್ಟ್ ಆಗಲಿಲ್ಲ ಸರ್. ಹೊಡೋಗ್ಬಿಟ್ರು ಅವರು. ಆಮೇಲೆ ಇಷ್ಟು ಆ ಥರ ಎಲ್ಲ ಆಯ್ತು ಇನ್ಸಿಡೆಂಟ್ಗಳು. ಆ್ಯಕ್ಚುಲಿ ಹೀರೋ ಆದವ್ರಿಗೆ ನಮ್ಮ ಜೊತೆ ಕೆಲಸ ಮಾಡಿರೋರ್ಗೋ ಇಲ್ಲ ನಾವು ಜೊತೆಲಿ ಇರೋರ್ಗೋ ಯಾರ ಜೊತೆ ಮಾತಾಡ್ತಿದ್ದೀವಿ ಅನ್ನೋ ಫಸ್ಟ್ ಇದಿರಬೇಕು ಸರ್. ಈಗ ಅದು ಇದ್ದಿದ್ದು ನನಗೆ ಗೊತ್ತಿರೋ ಪ್ರಕಾರ ದರ್ಶನ್ ಒಬ್ಬರಿಗೇನೆ. ಪ್ರೊಡ್ಯೂಸರ್ ಒಬ್ಬರು ಡೇಟ್ ಮಾತಾಡಿದ್ರೆ ಓಂ ಪ್ರಕಾಶ್ ಅವ್ರ ಡೈರೆಕ್ಟ್ರು, ಸರ್ ಪಿಕ್ಚರು ಅದು ಇದು ಎಲ್ಲ ಆಯಿತು, ಕತೆ ಗೀತೆ ಎಲ್ಲ ಬಿಡಿ, ಅವ್ರು ಮಾಡ್ಕೋತಾರೆ, ನೀವು ಅವೆಲ್ಲ ಹೇಳ್ಬೇಡಿ, ನನ್ನ ಡೇಟ್ ಯಾವಾಗ ಹೇಳಿ, ನಾನು ಮಿಕ್ಕಿದೆಲ್ಲ ಮಾತಾಡ್ಕೋತೀನಿ, ಯಾವಾಗ ಪೂಜೆಗೆ ಬರ್ಬೇಕು ಹೇಳಿ, ಇಷ್ಟೇ ಅವ್ರು ಹೇಳ್ತಾ ಇದ್ದೀವಿ ಸರ್. ಅಂಥ ಒಬ್ಬ ದೊಡ್ಡ ನಾಯಕ ನಟ ನನಗೆ ತುಂಬ ಇಷ್ಟವಾದವರು, ಅವರೊಬ್ಬರೇ ಮಾತಾಡ್ತಾ ಇದ್ದಿದ್ದು. ಓಂ ಪ್ರಕಾಶ್ ಏನು ಅಂತ ನನಗೆ ಗೊತ್ತು, ಅವರು ಗ್ಯಾರಂಟಿ ನನಗೆ ಹೆಂಗೆ ಮಾಡಬೇಕು ಅವ್ರು ಮಾಡ್ತಾರೆ, ರೆಡಿ ಅಷ್ಟೇ. ಅವ್ರಿಗೆ ಇವತ್ತರೆಗೂ ನಾನು ಮಾಡಿರೋ 6 ಸಿನಿಮಾದ ಕತೆ ಗೊತ್ತಿಲ್ಲ ಸರ್. ರೆಡಿ ಬನ್ನಿ, ಇದು ಮಾಡಿ, ಇದು ಸಾಕೊಳ್ಳಿ. ನಿಮಗೆ ಗೊತ್ತಿತ್ತು ಏನು ಕತೆ? ಎಲ್ಲಿ ಗೊತ್ತು? ಒಳ್ಳೆ ಚೆನ್ನಾಗಾಯ್ತಲ್ಲ. ನನಗೆ ಗೊತ್ತಿದ್ರು ಹೇಳ್ಬಿಡ್ತಿತ್ತಲ್ಲ. ನನಗೂ ಗೊತ್ತಿಲ್ಲ ಸರ್. ಒಂದಿನ ಅಯ್ಯ ನಾನು ಕಲಸೆ ಮಾಡಿದ್ವಿ, ನೆಕ್ಸ್ಟ್ ಒಂದು ಪಿಕ್ಚರ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ನಾನು ಫೋನ್ ಮಾಡಿ ಕೇಳಿದೆ ದರ್ಶನ್ ಅವ್ರಿಗೆ, ಸರ್ ನೀವು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ಇಲ್ಲ ಮಾಡಿಲ್ಲ ಗುರುಗಳೇ ಅಂತ. ಒಂದು ಕಾಕಿ ಡ್ರೆಸ್ ಹೊಲಿಸ್ಕೊಳ್ಳಿ ಅಂತಂದೆ. ಇಮಿಡಿಯೇಟ್ ರೆಡಿ ಆಯಿತು. ಕಾಕಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಇದ್ರಕ್ಕೆ ಹೋಗ್ತಾ ಇದ್ದೆ, ಕಾರಲ್ಲಿ ಕೂತಿದ್ದೆ, ಯಾವುದೋ ಜರ್ನಿ ಮಾಡ್ತಾ ಇದ್ದೆ. ಅಯ್ಯ ಟೈಟ್ಲು ಸೂಪರ್ ಆಗಿದೆ, ನಮ್ಮ ಉತ್ತರ ಕರ್ನಾಟಕದ್ದು ಇದು ಸೊಗಡು ಚೆನ್ನಾಗಿದೆ. ಆ ಬೆಲ್ಟಲ್ಲಿ ಕಲಸಿ ಪಳ್ಳಿ ಇಲ್ಲಿನ ಇದು ಸರ್, ಸಿಟಿ ಮಾರ್ಕೆಟ್ದು, ಮತ್ತೆ ನಮ್ಮ ಬೆಂಗಳೂರು ಇದಿತ್ತು. ನಮ್ಮ ಉತ್ತರ ಕರ್ನಾಟಕ ಮಾಡೋಣ ಅಂತ ನಂಗೆ ತುಂಬ ಆಸೆ ಇತ್ತು. ಅಯ್ಯ ಟೈಟ್ಲು ಸೂಪರ್ ಆಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು, ಇವರು ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಂಚಿನ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ವಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಕಾರಲ್ಲಿ ನನ್ನ ಕ್ಯಾಮ್ರಾಮನ್ ಅಂಜನವ್ರ ಕೇಳಿದ್ರು, ಏನು ಸರ್ ಏನು ಕತೆ ಹಾಗೆ ಹೀಗೆ. ನಾ ಹೇಳಿದೆ, ನನ್ನ ಕತೆ ಗೊತ್ತಿದ್ರೆ ನಾ ಹೇಳಲ್ವಾ, ದಯವಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೋ, ನಂಗೆ ತಲೆ ಕೆಡಿಸ್ಬೇಡ. 35 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗಿದ ತಕ್ಷಣ ಏನೋ ಮಾಡೋಣ ನೋಡ್ತೋರಿ, ಆರಾಮಾಗಿರಿ. ಅಲ್ಲಿ ಹೋದೆ, ಅಲ್ಲಿ ಐಡಿಯಾ ಬಂತು. ಸೀನ್ ಎಲ್ಲ ರೆಡಿ ಮಾಡಿ ಇಂಟರ್ವಲ್ ಸೀನ್ ಶೂಟ್ ಮಾಡಿದ್ವಿ, ಚೆನ್ನಾಗಿದೆ ಅಂತೇಳಿ ಇದು ಮಾಡಿದ್ವಿ. ಈ ಥರ ಎಲ್ಲ ಎಕ್ಸಾಂಪಲ್ಸ್ ಇದೆ ಸರ್ ತುಂಬ. ಹೆಂಗೆ ಸರ್? ಆಮೇಲೆ ನಾನು ತುಂಬ ಅಂದರೆ ಈ ಥರ ಸಿನಿಮಾಗಳು ಮಾಡಿದಾಗ ಸರ್, ಕದ್ಬಿಟ್ಟು ಸಿನಿಮಾ ಮಾಡೋದು, ಆಮೇಲೆ ರೀಮಿಕ್ಸ್ ಸಿನಿಮಾ ಮಾಡೋವಂಥ ಟೈಮಲ್ಲಿ ತಲೆಗೆ ಅಂದ್ಕೊಂಡು ಈ ಪಿಕ್ಚರ್ ನೋಡಿ ನಾನು ಜಾಸ್ತಿ ಸಿನಿಮಾಗಳನ್ನ ನೋಡ್ತೀನಿ ಸರ್. ಸರ್ ಸಿನಿಮಾಗಳನ್ನ ಅದು ಇದು ನೋಡಿ ಒಂದು 5-6 ಸಿನಿಮಾ ಎತ್ತಿ ಇನ್ನೊಂದು ಸಿನಿಮಾ ಮಾಡೋ ಅಭ್ಯಾಸ ಇದೆ ನಿಮಗೆ? ಪುಸ್ತಕ ಓದೋ ಅಭ್ಯಾಸ ಇದೆ ಸರ್? ತುಂಬ ಕಮ್ಮಿ ಸರ್. ಆ್ಯಕ್ಚುಲಿ ಓದ್ತೀನಿ, ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಓದ್ತೀನಿ, ಬಟ್ ಅದು ತುಂಬ ಕಮ್ಮಿ ಸರ್. ನಿಮ್ಮಲ್ಲಿ ಲವ್ ಸ್ಟೋರಿನೂ ಚೆನ್ನಾಗಿರುತ್ತೆ, ಮಾಸು ಚೆನ್ನಾಗಿರುತ್ತೆ, ಕ್ಲಾಸು ಚೆನ್ನಾಗಿರುತ್ತೆ, ಬಟ್ ಸಿನಿಮಾನು ಮಾಡ್ತೀರಾ. ಹಾಗಾಗಿ ನಮ್ಮಲ್ಲಿ ಸಸಿ ಪ್ರಕಾಶನ ಅಂತ ಇದೆ ಸರ್. ಅವರು 2 ಪುಸ್ತಕಗಳು ಕೊಟ್ಟಿದ್ದಾರೆ ಸರ್. ಒಂದು ಕಟ್ಔಟ್ ಅಂತ, ಇನ್ನೊಂದು ಪ್ರೀತಿಲಿ ಬಿದ್ದ ಪಾಪಸ್ಕಳ್ಳಿ ಅಂತ. ಈ ಕಟ್ಔಟು ಸಿನಿಮಾ ಮಾಡೋರು, ಸಿನಿಮಾ ನೋಡೋರು, ಸಿನಿಮಾ ಮಾಡಬೇಕು ಅನ್ಕೊಂಡಿರೋರು ಎಲ್ಲರೂ ಓದ್ಬೇಕಾಗಿರುವಂತಹ ಒಂದು ಕತೆ. ಅದು ಸಿನಿಮಾ ಬಗ್ಗೆನೆ, ಚಿತ್ರಕಥೆ. ಇದು ಚಿತ್ರಕಥೆ ಹೆಂಗ್ ಮಾಡ್ಬೇಕು ಆ ಥರ ಅಲ್ಲ ಇದು. ಒಟ್ಟು ಸಿನಿಮಾ ಮಾಡೋರು, ಸಿನಿಮಾ ಮಾಡ್ಬೇಕು ಅನ್ಕೊಂಡಿರೋರು, ಸಿನಿಮಾ ಮಾಡಿರೋರು ಎಲ್ಲರೂ ಓದ್ಬೋದು ಇದನ್ನ. ಇದು ಕಟ್ಔಟ್, ಸತ್ಯಕ್ಕಿ ಅವರು ಬರ್ದಿರೋದು ಇದು ಕಟ್ಔಟ್ ಅಂತ. ಮತ್ತೆ ಇನ್ನೊಂದು ಪ್ರೀತಿಲಿ ಬಿದ್ದ ಪಾಪಸ್ಕಳ್ಳಿ ಅಂತ ಸರ್, ಜೈರಾಮ್ ಆಚಾರ್ಯ ಅವರು ಬರ್ದಿರೋರು ಪುಸ್ತಕ ಇದು. ಲವ್ ಮಾಡ್ತಾ ಇರೋರು, ಲವ್ ಮಾಡಿ ಬಿಟ್ಟಿರೋರು, ಲವ್ ಮಾಡಬೇಕು ಅನ್ಕೊಂಡಿರೋರು, ಹೊಗೆ ಹಾಕ್ಸ್ಕೊಂಡಿರೋರು ಎಲ್ಲರೂ ಆ ಪ್ರೀತಿಲಿ ಬಿದ್ದ ಪಾಪಸ್ಕಳ್ಳಿ ಓದ್ಬೋದು ನೋಡಿ. ಅದೆರಡು ಓದಿದ್ರೆ ಅದರಿಂದ ಒಂದು ಸಿನಿಮಾ ಮಾಡ್ಬೋದಾ ನೀವು? ಖಂಡಿತ ಓದ್ತೀನಿ ಸರ್. ಕನ್ನಡ ಓದ್ತಿರಲ್ಲ ನೀವು? ಸರ್ ಸೂಪರ್. ನೀವು ಹೇಳೋದು ಏನು ಡೌಟಲ್ಲಿ ಹೇಳ್ತಿದ್ದೀರಾ? ನಾನು ಕನ್ನಡದವನು ಸರ್. ನಾನು ಮತ್ತೆ ಕನ್ನಡ ಓದ್ತಿರೋದ್ರೆ ಏನು ಅರ್ಥ ನೀವು ಹೇಳೋದು? ಅಲ್ಲ, ನೀವು ಓದೋಕೆ ಟೈಮ್ ಇರಲ್ಲ ಅಲ್ವಾ ಸರ್? ಮಾಡ್ಕೋತೀನಿ ಸರ್, ಒಳ್ಳೆ ಚೆನ್ನಾಗಿ ಏನಕ್ಕೆ ಕೊಟ್ರಿ ಮತ್ತೆ ಮುಗಿಸ್ಕು. ನಾನು ಟೈಮ್ ಇಲ್ಲ ಅಂತ ನೀವೇ ಡಿಸೈಡ್ ಹೆಂಗೆ ಮಾಡಿದ್ರಿ? ಬರೀ ಇಂಗ್ಲಿಷ್ ಸಿನಿಮಾ, ತೆಲುಗು ಸಿನಿಮಾ ನೋಡ್ತಿರ್ತಿರಲ್ಲ, ಟೈಮ್ ಇರುತ್ತಾ ಅಂತ. ಅದು ಮಧ್ಯದಲ್ಲಿ ನೋಡ್ತೀನಿ. ಶಶಿ ಪ್ರಕಾಶನ ಸಸಿ ಪುಸ್ತಕದ್ದು ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇಲ್ಲ, ನಮ್ದ್ರಲ್ಲಿ ಸಿನಿಮಾ ರೀಮೇಕ್ ಮಾಡ್ದಂಗಲ್ಲ ಸರ್ ಇದು, ಕರೆಕ್ಟ್ ಆಗಿ ಹೇಳ್ಬೇಕು. ಏನ್ ಸರ್ ಬಂದಿರೋದು, ಯಾರ್ಯಾರಿಗೂ ಸಾವು ಬರ್ತದೆ ಸರ್. ರೆಡಿ ಹೇಳ್ತೀನಿ. ಸರ್ ಏನ್ ಸರ್? ಸಸಿ ಪ್ರಕಾಶನ. ಶಶಿ ಈ ಗಿಡ ನೆಡ್ತಾರಲ್ಲ ಸರ್, ಸಸಿ. ದಯವಿಟ್ಟು ನಿಮ್ಮ ಬಾಸ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ ಹರಕೆ ಹೊತ್ಕೊಳ್ರಿ ದಯವಿಟ್ಟು. ಯಾಕೆ ಹಿಂಗೆ ಸಾಯಿಸ್ತೀರಾ? 4 ಗೋಡೆ ಮಧ್ಯೆ ಕೂಡಿಸಿ ಈ ಥರ ಮಾಡಿ ಕೊಟ್ಟಿರೋದು 2 ಕಾಫಿ, ಜನ್ಮಕ್ಕೆ ಹೋಗೋ ಒಂದು ಗ್ಲಾಸ್ ನೀರು, ಇಷ್ಟೊಂದು ಕಾಟ ಕೊಡ್ತೀರಾ ನೀವು? ಆಗಲಿ ನಿಮಗೆ ಒಳ್ಳೇದಾಗ್ಲಪ್ಪ, ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೂ ನಿಮ್ಮ ಬಾಸ್ಗೆ.
ಶಶಿ ಪ್ರಕಾಶನ ಅವ್ರಿಗೆ. ಚಿನ್ನ ಅಲ್ಲೊಂಚೂರು ಏನಾದ್ರು ಗಂಜಲ ಇರೋ ತುಂಬ ಸರ್ ನೀವು ಸುಮ್ಮನಿರಿ, ಏನು ಬೇಡ ನನಗೆ ಸರ್. ಹಾಂ ನೋಡಿ, ಶಶಿ ಪ್ರಕಾಶನ ಅವರೇ ನನಗೆ 2 ಬುಕ್ಕನ್ನ ಕೊಟ್ಟಿದ್ದೀನಿ. ನಾನು ಖಂಡಿತವಾಗ್ಲೂ ಈ ಬುಕ್ಕನ್ನು ಓದಿ ನಾನು ಖಂಡಿತವಾಗ್ಲೂ ನಾನು ಇದರಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ನಾನು ಖಂಡಿತ ತಗೋತೀನಿ. ಪ್ರಾಮಿಸ್. ಇದು ಕೀರ್ತಿ ಮೇಲೆ ಆಣೆ, ಖಂಡಿತ ನಾನು ಅವ್ರ ಮೇಲೆ ಆಣೆ ಓದ್ತೀನಿ ನಿಜವಾಗ್ಲೂ. 7 ಕೋಟಿ ಕನ್ನಡಿಗರ ಮೇಲಾಣೆ. ನಾನಿರಲ್ಲ ಸರ್, ನಾನಿರಲ್ಲ ಸರ್. ಹಾಳಾಗೋದ್ರೆ ನೀವು ಹಾಳಾಗೋಗಿ, ನಾನು ಯಾಕೆ ನಮ್ಮ ಕನ್ನಡಿಗರು 7 ಕೋಟಿ ಜನಗಳು ಇದು ಮಾಡಲಿ. ಕೊಳ್ಳೇಗಾಲದಲ್ಲಿ ಹೆಣ ಬಿದ್ದು ತುಂಬ ದಿನ ಆಯ್ತಂತೆ ಬಾವಿಲಿ. ಯೋಚನೆ ಮಾಡಿ. ಆಡಿಸಿದಳೆ ಶೋದೆ ಜಗದೋಧಾರನ. ಸರ್ ಇವಾಗ ಒಂದು ಚಿಕ್ಕ ಆಟ ಇದೆ ಸರ್. ನಾನು ಏನೇ ಕೇಳಿದ್ರು ಎಸ್ ಅಥವಾ ನೋ ಇದೆರಡರಲ್ಲೇ ಉತ್ತರ ಕೊಡಬೇಕು. ಓಕೆನಾ? ಮೊದಲನೇ ಪ್ರಶ್ನೆ, ನಾನು ಮುಂದೆ ರೀಮೇಕ್ ಸಿನಿಮಾಗಳನ್ನು ಮಾಡೋದು ಬಿಟ್ಬಿಡ್ತೀನಿ. ಹೌದಾ? ಹೌದು ಸರ್. ಬಿಟ್ಬಿಡ್ತೀರಾ ಇನ್ಮೇಲೆ? ಬರೀ ಇದಕ್ಕೇನೆ ಈಗ ನಾನು ನಂದೇ ಓನ್ ಪ್ರೊಡಕ್ಷನ್ ಮಾಡ್ತೀನಿ ಸರ್, ಫಿನಿಕ್ಸ್ ಅಂತ. ಹೌದಾ? ಹಾಂ. ನಾನು ಹೀರೋಯಿನ್ನ ತಾಯಿ ಥರ ನೋಡ್ತೀನಿ. ಅದಕ್ಕೆ ಫಸ್ಟ್ ನೋ ಬಂದಿತ್ತು. ಅಲ್ಲ ತಿರುಗಿಸ್ದೆ, ಅದು ರೆಡ್ ಕಲರ್ ಐತೆ ಗ್ರೀನ್ ಕಲರ್ ಐತೆ, ಒಂದೇ ಕಲರ್ ಮಾಡಬೇಕಲ್ವಾ ನೀವು? 2 ಕಲರ್ ಮಾಡಿದ್ದೀರಾ. ಎಸ್ ಸರ್. ಇಲ್ಲಿವರೆಗೂ ಎಲ್ಲ ಹೀರೋಯಿನ್ಗಳನ್ನು ತಾಯಿ ಥರನೇ ನೋಡಿದ್ದೀನಿ. ಅಂಡ್ ಹೆಣ್ಮಕ್ಳ ಹೀರೋಯಿನ್ಗಳೇ ಅಂತಲ್ಲ ಸರ್, ಹೆಣ್ಮಕ್ಳನ್ನ ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ನೋಡೋದು. ಈ ಇಂಟರ್ವ್ಯೂನಲ್ಲಿ ತುಂಬ ಸುಳ್ಳುಗಳು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ಕೆಟ್ಟ ಭಾಷೆನೇ ನನ್ನ ಹೃದಯದ ಮಾತು. ಕೆಟ್ಟದ್ದು ಅಂತ ಅನ್ಕೊಂಡ್ರೆ ಅದು ಒಳ್ಳೇದು ಅಂತ ನನಗೆ ನಾನು ಅನ್ಕೊಂಡ್ರೆ ಸೂಪರ್. ನಾನು ಕೆಟ್ಟ ಭಾಷೆ ಆಡಿಲ್ಲ ಅಂದರೆ ನಮ್ಮ ಈ ಸೆಟ್ ಅವರೇ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನನ್ನ ಹತ್ರ ಬೈಸ್ಕೊಳ್ದೇ ಇರೋ ಟೆಕ್ನಿಷಿಯನ್ನೇ ಇಲ್ಲ. ನನ್ನ ಹತ್ರ ಬೈಸ್ಕೊಳ್ದೇ ಇರೋ ಆರ್ಟಿಸ್ಟೂ ಇಲ್ಲ. ನನ್ನ ಪ್ರತಿಭೆಗೆ ತಕ್ಕ ಮನ್ನಣೆ ಮತ್ತು ಹಣ ಇನ್ನೂ ಸಿಕ್ಕಿಲ್ಲ ಇಂಡಸ್ಟ್ರಿಲಿ. ತುಂಬ ಬಾರ್ಗೇನ್ ಮಾಡ್ತಾರೆ ನಿಮಗೆ. ಬಾರ್ಗೇನ್ ಮಾಡಿರೋ ಅಮೌಂಟ್ ಕೊಟ್ಟರೆ ಸಾಕು ಸರ್. ಹೌದಾ? ಅದು ಕೊಡಲ್ಲ. ಅದು ಕೊಡಲ್ಲ. ನಾನು ಇಲ್ಲಿವರೆಗೂ ಮಾಡಿರೋ ಕೆಲಸಕ್ಕೆ ನನಗೆ ಸ್ವರ್ಗನೇ ಸಿಗೋದು. ಸ್ವರ್ಗ ನನಗಿದೆ ಸ್ವರ್ಗ ಸರ್. ಆ್ಯಕ್ಚುಲಿ ಇದೆ ಸ್ವರ್ಗ. ಬೇರೆ ಭಾಷೆ ಸಿನಿಮಾಗಳು ಇರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ತುಂಬ ಕಷ್ಟ ಆಗ್ತಿತ್ತು. ಕ್ರಿಯೇಟಿವಿಟಿಗೆ ಏನು ಕಮ್ಮಿ ಇಲ್ಲ, ಕೆಲಸ ಮಾಡೋದಕ್ಕೇನು ಕಮ್ಮಿ ಇಲ್ಲ, ಖಂಡಿತ ಮಾಡ್ತೀನಿ. ನಮ್ಮ ಇಂಡಸ್ಟ್ರಿಲಿ ಕೆಲವರು ಸ್ಕ್ರೀನ್ ಒಳಗಡೆಯಿಂದ ಸ್ಕ್ರೀನ್ ಹೊರಗಡೆನೇ ಜಾಸ್ತಿ ಆ್ಯಕ್ಟ್ ಮಾಡ್ತಾರೆ. ಪಥ್ಯ ಇದ್ರೆ ದಾಂಪತ್ಯ ಚೆನ್ನಾಗಿರುತ್ತೆ. ಹೌದಾ? ಪಥ್ಯ ಇರಬಾರ್ದು. ಆ್ಯಕ್ಚುಲಿ ಯಾವುದಲ್ಲೂ ಪಥ್ಯ ಇರಬಾರ್ದು. ಅವಾಗ ನಿಜಲ್ಲೂ ಚೆನ್ನಾಗಿರುತ್ತೆ ಸಂಸಾರ. ನನಗೆ ಸಿನಿಮಾಗಳಲ್ಲಿ ಹೀರೋಗಳಿಗಿಂತ ಹೀರೋಯಿನ್ ಜಾಸ್ತಿ ಇಷ್ಟ. ನನಗೆ ಇದು ಹೀರೋಗಳು ಇಷ್ಟ, ಹೀರೋಯಿನ್ನೂ ಇಷ್ಟ ಸರ್. ಇಬ್ಬರೂ ನನಗೆ ನಮ್ಮ ಸಿನಿಮಾಗಳಿಗೆ 2 ಕಣ್ಣಿದ್ದಂಗೆ. ಸಿನಿಮಾ ನೋಡೋರು ದೃಷ್ಟಿನಲ್ಲಿ ಅವರೊಂಥರ ದೇವ್ರ ಥರ ಕಾಣಿಸ್ತಾರೆ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರನ್ನ ಸುಂದರವಾಗಿ ತೋರಿಸ್ಬೇಕಾದ್ರೆ. ನನಗೆ ಕೋಪ ಬಂದಾಗ ಮಾತ್ರ ಶೂಟ್ ಚೆನ್ನಾಗಾಗೋದು. ಬೈಗುಳದ ಸಂಸ್ಥೆಗೆ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು. ನಾನು ಒಂದಿನ ಯಾರಿಗೂ ಬೈದಿಲ್ಲ ಅಂದರೆ ನನಗೇನೋ ಕಾಯಿಲೆ ಇದೆ ಅಂತ ಅರ್ಥ. ಬೈಲೇಬೇಕು ಅಂತ ಬೈಯೋರ್ಗೆ ಅದು ಪ್ರಾಬ್ಲಮ್ಮು. ನಾನು ಬೈಬೇಕು ಅಂತಲೇ ಬೈಯಲ್ವಲ್ಲ, ತಪ್ಪು ಮಾಡೋದು ತಾನೇ ಬೈತೀನಿ. ಬಟ್ ಪ್ರತಿದಿನ ಒಬ್ರಲ್ಲ ಒಬ್ರು ಬೈಸ್ಕೊಂಡೆ ಅದಕ್ಕೆ ರೆಡಿ. 2 ಡೇಸ್ ಬೇಕಾದ್ರೆ ಇಡ್ಬೋದು. ನಿಮಗೆ ಯಾರ್ಯಾರು ಬೈದಿದ್ದಾರೆ? ತುಂಬ ಜನಕ್ಕೆ. ನಾನು ಎಲ್ಲರಿಗೂ ಇಷ್ಟ ಆಗೋಕ್ಕೆ ನಾನೇನು ದೇವರಲ್ಲ ಸರ್. ನಾನು ಕೆಲವ್ರಿಗೆ ಇಷ್ಟ ಆಗಿರಲ್ಲ, ಇದು ಮಾಡಲ್ಲ. ಬೈಕೊಳ್ಳಿ, ಅದೇನು ತೊಂದರೆ ಏನಿಲ್ಲ, ಬೈಕೊಳ್ಳಿ. ಅದ್ರ ಬಗ್ಗೆ ಬೇಜಾರು ಮಾಡಿ. ಸರ್ ನಮ್ಮಲ್ಲಿ ಕೆಲವು ಕಲಾವಿದರು ಈ ಟೆಕ್ನಿಷಿಯನ್ಸ್ ಇದ್ರೆ ಮಾತ್ರ ನಾನು ಈ ಸಿನಿಮಾಗೆ ಒಪ್ಕೋತೀನಿ ಅಂತ ಕಂಡೀಷನ್ ಹಾಕ್ಬಿಟ್ಟೆ ಒಪ್ಕೋತಾರೆ. ಎಸ್ ಸರ್. ಯಾರ್ಯಾರನ್ನ ಕೇಳ್ತಾರೆ ಟೆಕ್ನಿಷಿಯನ್ಸ್ನ? ಅವ್ರಿಗೆ ಇಷ್ಟ ಬಂದವ್ರು ಕೇಳ್ತಾರೆ. ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇವರೇ ಇರಬೇಕು, ಇವ್ರ ಹತ್ರ ಯಾರಾದ್ರೂ ಅಷ್ಟೇನೆ. ಅವ್ರಿಗೆ ಅಣ್ಣ ಅನ್ಬೇಕು, ಇಲ್ಲ ಅಪ್ಪ ಅನ್ಬೇಕು, ಎರಡೋ ಒಂದು ಸಂಬಂಧ ಬೆಳೆಸ್ಕೋಬೇಕು. ಈಗ ಅಣ್ಣ ಅಂತ ಅಣ್ಣ, ಅಪ್ಪ, ಆಮೇಲೆ ಗುರು, ನಮ್ಮ ದೇವರು. ನಮ್ಮ ಮನೆ ದೇವ್ರಿದ್ದಂಗೆ ಸೇರು. ನಾನು ಮನೇಲಿ ನಮ್ಮ ಮನೆ ದೇವ್ರನ್ನ ತೆಗೆದ್ಬಿಟ್ಟು ನಿಮ್ಮ ಫೋಟೋನೇ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಅಣ್ಣ ನೋಡಿ ಅಣ್ಣ ಅಂತ ಹೇಳ್ಬಿಟ್ಟು, ಅಣ್ಣ ಯಾಕೋ ಇವೆಲ್ಲ ಮಾಡೋಕ್ಕೆ ಹೋದೆ, ಏನೋ ನೀನೆಲ್ಲ ನಮ್ಮ ಸ್ವಲ್ಪ ನಮ್ಮ ಕಂಡ್ರೆ ನಮಗೆ ಭಯ ಇದೆ ಅವನಿಗೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಮಾತಾಡ್ತಾರೆ ಸರ್. ಕೆಲವರೆಲ್ಲ ನಮ್ಗೆ ತಂದೆ ಇದ್ದಂಗೆ ಅಂತಲೇ ಹೇಳಿದ್ದಾರೆ ಸರ್. ಅದು ಅವ್ರ ಮನೇಲಿ ಅವ್ರ ಅಮ್ಮ ಕೂಗ್ದಿಲ್ವ ಕ್ಯಾಕರಿಸಿ, ನಂಗೆ ಅದು ಅರ್ಥ ಆಗ್ತಿಲ್ಲ. ನನಗೆ ಅದು ತಗೋತಾರೆ ಸರ್. ತಗೊಳ್ಳೋ ಕೆಲವು ಹೀರೋಗಳು ನೋಡಿದ್ದೀನಿ ನಾನು. ಬುದ್ಧಿ ಇಲ್ವಾ ನಿಮ್ಗೆ? ತಗೋತೀರಾ ಆ ಥರ?
ನಾವೆಲ್ಲ ಮಾತಾಡ್ತೀವಿ, ನಾವೆಲ್ಲ ಒಂದು ಬಿಡು, ಅವೆಲ್ಲ ಹಂಗೆಲ್ಲ ಮಾತಾಡಬೇಡವಾ, ಕೆಲಸ ಮಾಡೋಣ ಅನ್ನಲ್ಲ ಸರ್. ಆಮೇಲೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ತಗೋತಾರೆ ಸರ್. ಅವ್ರಿಗೇನು ಸರ್ ಬೆಳೆಯೋವರೆಗೂ ನೀವೇನು ಬೇಕಾದ್ರೂ ಮಾತಾಡಿ ಸರ್, ಏನು ಬೇಕಾದ್ರೂ ತಗೋತಾರೆ. ಅಣ್ಣ ನಿಮ್ಮ ಬಾಯಿಂದ ಮುತ್ತೆ ಉದುರುತ್ತಣ್ಣ, ಏನಣ್ಣ ಅಣ್ಣ ನೋಡು ಅಂತ ಹಿಂಗೆಲ್ಲ ಅಂತಾರೆ ಸರ್. ಬೆಳೆದಾಗಿದ್ದ ತಕ್ಷಣ ಅವ್ನಿಗೇನು ಅವನೇನು ಅನ್ಕೊಂಡವನು ಏನು ತಿಳ್ಕೊಂಡವನು ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ನಿಗೆ. ಅಣ್ಣ ತುಂಬ ಕಷ್ಟ ಅಣ್ಣ. ಅವ್ನು ಆ್ಯಕ್ಚುಲಿ ಯಾರೋ ಒಬ್ಬ ಇವನು ಸರ್, ಅವ್ನಿಗೆ ಗೊತ್ತೇ ಇಲ್ಲ ಏನು ಅಂತಾನು. ಅವ್ನು ಮಾತಾಡೋದು ಒಪ್ಕೋತಾರೆ, ಒಪ್ಕೊಂಡ್ಬಿಟ್ಟು ಬೇಡ ಕಣ ರೀ, ಬೇಡ ರೀ. ಈಗ ರೀಮೇಕ್ ಸಿನಿಮಾಗಳು ಬಂದಾಗ ತುಂಬ ಆಗಿದೆ ಸರ್ ಆ ಥರ. ರೀಮೇಕ್ ಸಿನಿಮಾಗೆ ಯಾವ ಡೈರೆಕ್ಟ್ರು ಇದು ಫಿಕ್ಸ್ ಮಾಡ್ಬೋದು ಅವನ್ನ, ರೀಮೇಕ್ ಸಿನಿಮಾ ಕಷ್ಟ ರೀ, ಅವ್ನು ಬೇಡ. ಯಾಕಂದ್ರೆ ಅವ್ನಿಗೆ ಇಷ್ಟ ಇಲ್ಲ. ಅವ್ನು ಬಾಸ್ ಅನ್ನಲ್ಲ, ಅಣ್ಣ ಅನ್ನಲ್ಲ, ಆಮೇಲೆ ಅಪ್ಪ ಅನ್ನಲ್ಲ, ನಮ್ಮ ಸಂಬಂಧಿಕ ಅಂತ ಕರೆಯಲ್ಲ, ಅದರಿಂದ ಗುರು ಅಂತ ಕರೆಯಲ್ಲ, ಎಲ್ಲ ಕರೆಯಲ್ಲ. ರೀಮೇಕ್ ನಿಂಗೆ ಸ್ಟಾರ್ಟ್ ಕ್ಯಾಮ್ರಾ ಕಟ್ ಹೇಳಕ್ ಬರುತ್ತೇನ? ನೀವು ಮಾಡ ಮತ್ತೆ ಇವನೇ ಮಾಡಲಿ ಬಿಡ್ರಿ, ನಾ ಇರ್ತೀನಿಲ್ಲ ಜೊತೆಲೆ. ನೀವಿದ್ರೆ ಸಾಕು ಸರ್, ನೀವಿದ್ರೆ ಅವನಿದ್ರೆ ಏನು ಸಾಕು, ಅವನ ಪಿಕ್ಚರ್ ತೆಗಿತಾನೆ, ಇವನ್ ಪಿಕ್ಚರ್ ತೆಗಿತಾನಂತೆ. ಈ ಥರ ಎಲ್ಲ ಮಾಡಿದ್ದಾರೆ ಸರ್, ಈ ಥರ ಎಲ್ಲ ಸಿನಿಮಾ ಮಾಡೋರು ಇದ್ದಾರೆ. ನಮ್ಮಲ್ಲಿ ಡಿಮ್ಯಾಂಡ್ಸ್ ಮಾಡೋದು ಜಾಸ್ತಿ ಯಾರು? ಕಲಾವಿದರು ಅಂದರೆ ಹೀರೋಗಳ, ಹೀರೋಯಿನ್ಗಳ, ಅಥವಾ ಬೇರೆ ಪೋಷಕ ನಟರ? ಯಾರು? ಹೀರೋಗಳಿಗೆ ಆ ತಾಕತ್ತಿರೋದು, ಹೀರೋಗಳಿಗೊಬ್ಬರಿಗೆ ಆ ಕೆಪಾಸಿಟಿ ಇರೋದು. ಈ ಹೈ ಬಜೆಟ್ ಸಿನಿಮಾಗಳು ಇದೆಲ್ಲ ವರ್ಕ್ ಆಗತ್ತಾ ನಿಜವಾಗ್ಲೂ? ಇಷ್ಟು ಕೋಟಿ ಆಯ್ತು 2 ದಿನದಲ್ಲಿ, ಮೂರು ದಿನದಲ್ಲಿ ಇಷ್ಟು ಕೋಟಿ ಆಯ್ತು, ಅದೆಲ್ಲ ನಿಜನಾ? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ಆಗಲ್ಲ. ಅದು ಮಾಡಬಾರ್ದು. ಅದು ಚಿತ್ರರಂಗನ ಇದಕ್ಕೆ ಕಾರಣ, ಫಿನಿಶ್ ಆಗಕ್ಕೆ ಕಾರಣ. ಹಂಗೆಲ್ಲ ಮಾಡಬಾರ್ದು, ತಪ್ಪು ಸರ್. ಆಮೇಲೆ ನಾನು ಪ್ಯಾನ್ ಇಂಡಿಯಾ ಹೀರೋ ಆಗ್ಬಿಡ್ಬೇಕು, ಎಲ್ಲರೂ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಪಿಕ್ಚರ್ ನೋಡೋರು ಯಾರು ಸರ್? ಅದು ಮೇಜರ್ ಪ್ರಾಬ್ಲಮ್ ಸರ್. ಎಲ್ಲರದ್ದು ಅದೊಂದು ದೊಡ್ಡ ಡ್ರಾಬ್ಯಾಕ್ ಇದೆ ಇಲ್ಲಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಆಡಿದ್ರಿ. ಈ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ತಾ ಇರ್ತೀರಾ ಅವಾಗವಾಗ? ಹಾಂ ಸರ್. ಎಷ್ಟು ಕಂಟ್ರಿಗೆ ಹೋಗಿದ್ದೀರಾ ಸರ್? ಯುರೋಪ್ ಕಂಟ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ಸುತ್ತಿದ್ದೀನಿ ಸರ್, ಸಿನಿಮಾಗೋಸ್ಕರ. ಸಿನಿಮಾಗೋಸ್ಕರ. ಈಗ ಫ್ಯಾಮಿಲಿ ಟ್ರಿಪ್ ಅಂತ ಎಲ್ಲೋ ಹೋಗ್ತಿಲ್ಲ? ಹೋಗ್ತೀನಿ ಸರ್, ಫಾರಿನ್ಗೆ ಹೋಗಲ್ಲ. ಇಲ್ಲಿ ಯಶವಂತಪುರಕ್ಕೆ ಹೋಗ್ತೀನಿ, ಬಾಣಸ್ವಾಡಿಗೆ ಹೋಗ್ತೀನಿ, ಮೈಸೂರಿಗೆ ಹೋಗ್ತೀನಿ, ಕೂರ್ಗ್ ಹೋಗ್ತೀನಿ. ಅದು ಇವರು ಏನು, ನನ್ನ ಮಗಳು ಫಾರಿನಲ್ಲಿದ್ದಾಳೆ ಸರ್. ನನ್ನ ಮಗಳು ಅಲ್ಲೇ ಓದ್ತಾ ಇರೋದು, ಜರ್ಮನಲ್ಲಿ, ಬರ್ಲಿನಲ್ಲಿದ್ದಾಳೆ, ಅಲ್ಲಿ ಓದ್ತಿದ್ದಾಳೆ. ಅದಕ್ಕೆ ಅವಳನ್ನ ನೋಡೋಕ್ಕೆ ಹೋಗ್ತೀನಿ ಸರ್. ಅದು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಅದು ಬಿಟ್ಟರೆ ಇಲ್ಲೇ ನಾಯಂಡಳ್ಳಿ, ಸಂಕುತ್ಕಟ್ಟೆ, ಹಾಂ ಸರ್. ಇದೆಲ್ಲ ಇಲ್ಲಿ ಅಂತೂ 100%. ಕೆಂಗೇರಿಯಿಂದ ಹಿಡಿದು ಶೃಂಗೇರಿವರೆಗೂ ಓಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ಎಲ್ಲ ಕಡೆ ಹೋಗ್ತೀನಿ ಸರ್, ಇಲ್ಲಿ ಇಂಡಿಯಾದಲ್ಲೆಲ್ಲ. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದೆ ಸರ್. ಹಾಂ ಸರ್. ಅವ್ರ ಸ್ಪೆಷಾಲಿಟಿ ಏನಂದರೆ ಅವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳಲ್ಲಿ ಫೇಮಸ್ಸು. ನಿಮಗೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಫಾರಿನ್ಗೆ ಹೋಗ್ಬೇಕು 4-5 ದಿನ ಅಂದರೆ ಅವರೇ ಒಂದು ಪ್ಲ್ಯಾನ್ ಕೊಡ್ತಾರೆ. ನೀವು ಫಸ್ಟ್ ಡೇ ಇಲ್ಲಿಗೆ ಹೋಗಿ, ಸೆಕೆಂಡ್ ಡೇ ಇಲ್ಲಿಗೆ ಹೋಗಿ, ಇಲ್ಲಿ ಸ್ಟೇ ಆಗಿ, ಇದು ಮಾಡಿದ್ರೆ ಒಳ್ಳೆಯದು, ಈ ಹೋಟ್ಲಿಗೆ ಹೋಗಿ ಅಂತ ಅವರು ನಿಮ್ಮ ಜೊತೆ ಬಂದಿರ್ತಾರೆ. ಟೋಟಲ್ ಇದರಲ್ಲಿ ಟೂರ್ ಗೈಡ್ ಆಗಿ ಬೇಕು ಅಂದರೆ ಬರ್ತಾರೆ, ಅಥವಾ ಅವರೇ ಇದು ಮಾಡ್ಕೊಂಡಿರ್ತಾರೆ. ಅದು ಬಿಟ್ಟು ಡೊಮೆಸ್ಟಿಕ್ ಟ್ರಿಪ್ಗಳನ್ನು ಇದು ಮಾಡ್ತಾರೆ, ಕಸ್ಟಮೈಸ್ ಮಾಡಿ ಕೊಡೋದ್ರಲ್ಲಿ ಸ್ಪೆಷಲಿಸ್ಟು. ಸುಮಾರು ಇಲ್ಲಿವರೆಗೂ 650ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಿದರೆ, ಒಂದು 20 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಅವ್ರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ನೆಕ್ಸ್ಟು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬೇಕು ಫಾರಿನ್ಗೆ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಹೋಗಿ. ಸುಮಾರು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನೆಲ್ಲ ಮಾಡಿದ್ದಾರೆ ಅವರು. ಅವರ ಶ್ರೀನಿಧಿ ಹಾಲಿಡೇಸ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಥ್ಯಾಂಕ್ಸ್ ಶ್ರೀನಿಧಿ ಹಾಲಿಡೇಸ್ ಅವರೇ. ನೀವು ಕೀರ್ತಿ ಅವ್ರ ಕಡೆಯಿಂದ ನನಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಖಂಡಿತ ನಾನು ಮುಂದಿನ ರಜಾ ದಿನಗಳಲ್ಲಿ ಖಂಡಿತ ಹೇಳಿ ಸರ್. ಅದು ಯಾವುದಾದ್ರೂ ಒಂದು ಫ್ಯಾಮಿಲಿ ಜೊತೆ ಬಂದು ಎಸ್ ಸರ್ ಸರ್. ಥ್ಯಾಂಕ್ ಯು ಶ್ರೀನಿಧಿ ಹಾಲಿಡೇಸ್ ಅವರೇ, ನಂಗೆ ತುಂಬ ಥ್ಯಾಂಕ್ಸ್ ಕೀರ್ತಿಯವ್ರ ಕಡೆಯಿಂದ ನನಗೆ ಈ ಒಂದು ಪ್ರೆಸೆಂಟೇಷನ್ ಸಿಕ್ಕಿದೆ. ನಂಗೆ ತುಂಬ ಖುಷಿ ಆಯಿತು. ಖಂಡಿತ ಮುಂದಿನ ಹಾಲಿಡೇಸಲ್ಲಿ ನಾನು ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆಯಲ್ಲಿ, ಯಾರ ಫ್ಯಾಮಿಲಿ ಜೊತೆ? ನಿಮ್ಗೆ ಯಾಕೆ ಬೇಕದು? ಯಾವುದೋ ಒಂದು ಫ್ಯಾಮಿಲಿ ಜೊತೆ ಹೋಗ್ತೀನಿ ಸರ್. ನಾನು ಫ್ಯಾಮಿಲಿ ತಾನೆ. ಆಯಿತು, ಹೋಗ್ತೀನಿ, ಖಂಡಿತ ಬರ್ತೀನಿ. ನಾನು ಖಂಡಿತವಾಗ್ಲೂ ಇದನ್ನು ನಾನು ಹೇಳ್ತಿದ್ದೀನಿ, ಇವ್ರ ಪಾದದ ಮೇಲೆ ಆಣೆ. ಬಿತ್ತು ನಮ್ಗೆ ಹೋಗೆ ಮೋಸ್ಟ್ಲಿ ಇದೇ ನನ್ನ ಲಾಸ್ಟ್ ಶೋ ಆಗ್ಬೋದು. ಅಯ್ಯೋ ದೇವರೇ, ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಡೌಟೇ ನನಗೆ. ಇಲ್ಲ ಸರ್, ನೀವು ಡೌಟ್ ಪಡೋ ನೆಸೆಸಿಟಿನೇ ಇಲ್ಲ. ನಾನು ಹೇಳಿದ್ದು ಯಾವ್ದಾದ್ರು ಫ್ಯಾಮಿಲಿ ಅಂತ ಹೇಳಿದ್ದೀನಿ. ಮತ್ತೆ ಹೆಂಗ್ ನಂಗೆ ಇದಾಗುತ್ತೆ?
ಸಾವು ಅಷ್ಟು ಬೇಗ ನಿಮಗೆ ಬರಲ್ಲ ಸರ್. ಅಯ್ಯೋ ನೀವು ಕರ್ಣ ಕಠೋರ ನೀವು ಒಂಥರ. ನಿಮ್ಮ ತಂದೆಯವರು NS ರಾವ್ ಅವರು ತುಂಬಾ ದೊಡ್ಡ ರೈಟರು, ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಆರ್ಟಿಸ್ಟ್ ಕೂಡ ಹೌದು. ಹೌದು ಸರ್. ಅವ್ರು ಬರ್ದಿರೋ ಯಾವ್ದಾದ್ರು ಕವಿತೆ ನೆನಪಿದ್ಯಾ ನಿಮ್ಗೆ? ಬರ್ದಿರೋ ಡ್ರಾಮಾಗಳು ತುಂಬಾ ಇದೆ ಸರ್. 15-16 ಡ್ರಾಮಾ ಬರ್ದಿದ್ದಾರೆ. ಕೆಲವು ಡ್ರಾಮಾಗಳಿಗೆಲ್ಲ ದೊಡ್ಡ ದೊಡ್ಡ ಒಂದು ಸಾವಿರಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಒಂದು ಇದು ಹೇಳ್ಬೇಕು ಅಂತಂದ್ರೆ ಒಂದು ಇದೆ ಹೇಳ್ಬೋದಾ ಸರ್? ಅಖಂಡ ಅವಿನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಕುಂಡರಾಗಿ ಗಂಡುಗಲಿವರಿ ತಂಡವನ್ನೇ ಅಖಂಡಲಗೈದು ಭೂಮಂಡಲ ಆಳ್ವಿಕೆಯ ದಂಡವನ್ನು ಈ ದೋರ್ದಾಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕಧೀರರೆಂಬ ಬಿರುದು ಹೊತ್ತು ಲಂಕಾ ಸಾಮ್ರಾಜ್ಯದ ಭವಿಷ್ಯಕ್ಕೆ ಭದ್ರ ಅಡಿಪೇಟದಂತಿರುವ ನನ್ನ ಅಭಿಮಾನದ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜರೂಕರಾಗದೆ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಮಾರ್ಗದರ್ಶನ ನೀಡಿದ ಅಮಾತ್ಯರತ್ನ ಪ್ರಶಸ್ತ ಮಹೋದಯರೇ, ಸಮರದಲ್ಲಿ ಸಂಗ್ರಾಮ ಸಿಂಹರಂತೆ ಸೆಣಸಾಡಿದ ದಾನವ ವೀರ ದಾನವ ಯೋಧರೇ, ನಿಮ್ಮೆಲ್ಲರ ನಿಷ್ಠೆಯಿಂದಲೂ ನಿಷ್ಕಮ ಕೈಕೆಯಿಂದಲೂ ವಿಶ್ವಪತಿ ವಿರೂಪಾಕ್ಷನ ಅಕ್ಷಯ ಕಟಾಕ್ಷದಿಂದಲೂ ಅವಿಚ್ಛಿನ್ನ ಶಿವಶರಣಿ ಕೈಕಸ ಮಾತೃಶ್ರೀಯವರ ಸೈಕತಾ ಲಿಂಗಾಚರಣೆಯ ಶ್ರೀರಕ್ಷೆಯಿಂದಲೂ ನಮ್ಮ ದಿಗ್ವಿಜಯದ ದೀರ್ಘ ದಂಡಯಾತ್ರೆ ತೃಪ್ತಿಕರವಾಗಿ ಪರಿಸಮಾಪ್ತಿಯಾಯಿತು. ಇಂದು ಆನಂದ ತುರಿನಾಗಿ ನಿಮ್ಮೆಲ್ಲರ ಮನೋಭೀಷ್ಟವನ್ನು ಈಡೇರಿಸಬೇಕೆಂಬುದೇ ನನ್ನ ಅಭಿಮತ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿರ್ಭಯವಾಗಿ ನಿಸ್ಸಂಕೋಚವಾಗಿ ನಿವೇದಿಸಿಕೊಳ್ಳಿ. ಎಷ್ಟು ನಿಮಿಷ ಡೈಲಾಗ್ ಸರ್ ಇದು? ಈ ತರ ಡ್ರಾಮಾಗಳು, ಈ ತರ ಡೈಲಾಗ್ಸ್ಗಳೆಲ್ಲ ಅಂದ್ರೆ ಪ್ರಾಸಬದ್ಧವಾಗಿ ಈಸಿಯಾಗಿರ್ಲಿ ಅಂತೇಳಿ ನಮ್ಮ ತಂದೆಯವರು ತುಂಬಾ ಡ್ರಾಮಾಸ್ ಬರೆದಿದ್ದಾರೆ ಸರ್. ಈ ತರ ತುಂಬಾ ಇದೆ ಸರ್, ತುಂಬಾ ಅಂದ್ರೆ ತುಂಬಾ ಇದೆ ಸರ್. ಇವಾಗ ಒಂದು ಸೆಗ್ಮೆಂಟ್ ಸರ್, ಸ್ವಲ್ಪ ರಾಂಗ್ ಆಗವ್ರೆ ಅಂತ. ಏನಂದ್ರೆ ನಾನು ಏನೇ ಪ್ರಶ್ನೆ ಕೇಳಿದ್ರು ರ್ಯಾಪಿಡ್ ಫೈರ್ ಆನ್ಸರ್ ತರ ತಪ್ಪು ಉತ್ತರ ಕೊಡಬೇಕು, ಸರಿ ಉತ್ತರ ಕೊಡಬಾರ್ದು. ಏನಾದ್ರು ಕೇಳ್ತೀನಿ ನಾನು, ನೀವು ತಪ್ಪು ಉತ್ತರನೇ ಕೊಡಬೇಕು, ಸರಿಯಾಗಿ ಉತ್ತರ ಕೊಡಬಾರ್ದು, ಬಟ್ ಫಾಸ್ಟಾಗಿ ಉತ್ತರ ಕೊಡಬೇಕು. ಟ್ರೈ ಮಾಡ್ತೀನಿ ಸರ್. ಫಾರ್ ಎಕ್ಸಾಂಪಲ್, ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಹೆಸರೇನು? ರಾಜಶಂಕರ ಪ್ರಸಾದ್. ನಿಮ್ಮ ಫೇವ್ರೆಟ್ ಹೀರೋ ಯಾರು? ನಮ್ಮ ಮನೇಲಿ ನನ್ನ ಮಗ ಸುಬ್ಬು ಅಂತ ಇದ್ದಾನೆ ಅವನು. ನಿಮಗೆ ನೋಡಿದ ತಕ್ಷಣ ಸಿಸ್ಟರ್ ಫೀಲ್ ಕೊಡೋ ಹೀರೋಯಿನ್ ಯಾರು? ಎಲ್ಲೋ ಒಂದ್ ಕಡೆ ಅಸ್ಸಾಮಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ವಿಷಯ, ಗೊತ್ತಿಲ್ಲ ಎಲ್ಲಿದ್ದಾರೆ. ಕೆಲ್ಸಕ್ಕೆ ಮುಂಚೆನೆ ಪೇಮೆಂಟ್ ಕೊಡೋ ಪ್ರೊಡ್ಯೂಸರ್ ಹೆಸರು ಹೇಳಿ ಒಬ್ರು. ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ, ಬಟ್ ನೋಡ್ಬೇಕು. ನೆಕ್ಸ್ಟ್ ಯಾರ ಜೊತೆ ಸಿನಿಮಾ ಮಾಡೋಕೆ ಇಷ್ಟ ಇಲ್ಲ ನಿಮ್ಗೆ? ಕೆಲವರು ಇದ್ದಾರೆ, ನನ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ, ಅಷ್ಟೇ, ಮಾಡಲ್ಲ. ನಿಮ್ಗಿಂತ ಒಳ್ಳೆ ಡೈರೆಕ್ಟರ್ ಯಾರಿದ್ದಾರೆ ಸರ್ ಕನ್ನಡದಲ್ಲಿ? ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ತುಂಟ. ಈಗಿನ ಕಾಲದ ಯಾವ ಹೀರೋಯಿನ್ ಇಷ್ಟ ನಿಮ್ಗೆ? ತ್ರಿಷಾ ಪ್ರಕಾಶ್ ಅಂತ ನನ್ನ ಮಗಳು. ಸಿನಿಮಾ ಇಂಡಸ್ಟ್ರಿಗೆ ಒಬ್ರು ಲೀಡರ್ ಬೇಕು ಅಂದ್ರೆ ನೀವು ಆಗ್ತೀರಾ? ಆಗ್ತೀನಿ. ತಪ್ಪ ಆನ್ಸರ್ ಆದ್ರೆ ಆಗ್ತೀನಿ. ಸಭ್ಯತೆಗೆ ರಾಯಭಾರಿ ಆಗಿರೋ ಒಬ್ರು ಡೈರೆಕ್ಟರ್ ಹೆಸರು ಹೇಳಿ. ವಾಸುದೇವ್ ಚಟರ್ಜಿ. ಇದು ತಗೊಳ್ಳಲ್ಲ ಸರ್, ಇಲ್ಲಿ ಹೀಗೋ ಜಾಸ್ತಿ. ನಾವು ಮಾಡ್ತಿರೋ ಎಂಜಾಯ್ಮೆಂಟ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ, ಅದು ಮೇಜರ್ ಪ್ರಾಬ್ಲಮ್. ಈಗ ಆ ಸೆಗ್ಮೆಂಟ್ ಮುಗಿದೋಯ್ತು. ಈಗ ನೀವು ಸಭ್ಯತೆಗೆ ರಾಯಭಾರಿನಾ ನೀವು? ಕೆಲಸದ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ. ಸರ್, ನೀವು 4-5 ಸಿನಿಮಾಗಳು 7-8 ಸಿನಿಮಾಗಳನ್ನ ಮಿಕ್ಸ್ ಮಾಡಿ ಒಂದು ಸಿನಿಮಾ ಮಾಡೋದ್ರಲ್ಲಿ ಫೇಮಸ್ಸು ಸರ್. ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಸರ್. ಒಂದು 4 ಸಿನಿಮಾ ಹೆಸರು ಹೇಳ್ತೀನಿ, ಅದನ್ನ ಮಿಕ್ಸ್ ಮಾಡಿ ಒಂದು ಕತೆ ಮಾಡ್ಬಿಟ್ಟು ಹೇಳ್ಬೇಕು. ಚಿಕ್ಕದಾಗ 1 ನಿಮಿಷದ ಕತೆ ಹೇಳಿ ನಂಗೆ. ಒಂದು ಓಂ, ಇನ್ನೊಂದು KGF, ಇನ್ನೊಂದು ಕಾಂತಾರ, ಇನ್ನೊಂದು ಪುಷ್ಪ. ಈ 4 ಸಿನಿಮಾ ಮಿಕ್ಸ್ ಮಾಡಿ ಒಂದು ಕತೆ ಹೇಳಿ. ಏನಾದ್ರು ಪೆನ್ನು ಪೇಪರ್ ಬೇಕು ಅಂದ್ರೆ ಕೊಡ್ತೀನಿ, ಅಥವಾ ಹಾಗೆ ಯೋಚನೆ ಮಾಡ್ಬಿಟ್ಟು ಹೇಳ್ತೀರಾ ಅಂದ್ರೆ ಓಕೆ. ಇಲ್ಲ ಸರ್, ನಂಗೆ ದಯವಿಟ್ಟು ಪೆನ್ನು ಪೇಪರ್ ಕೊಡಿ. ಥ್ಯಾಂಕ್ ಯು ಸರ್. ಸರ್ ಒಂದೇನು ಸರ್? ಓಮ, ಓಕೆ. KGF, ಕಾಂತಾರ, ಪುಷ್ಪ. ಓಕೆ. 1 ನಿಮಿಷದ ಕತೆ ಹೇಳಿದ್ರೆ ಸಾಕು. ಹಿಂಗೆ ಓಪನ್ ಆಗತ್ತೆ, ಹಿಂಗೆ ಇದು ಇಂಟರ್ವ್ಯೂಲ್ಲು ಹಿಂಗೆ. A few moments later. ಪಿಕ್ಚರ್ ಓಪನಿಂಗಲ್ಲಿ ನಮ್ಮ ಮಹಾಭಾರತ ಇದೆಯಲ್ಲ ಸರ್, ಮಹಾಭಾರತ ಆದಮೇಲೆ ಎಲ್ಲ ಕುರುಕ್ಷೇತ್ರ ಎಲ್ಲ ಮುಗಿದ ಮೇಲೆ ಪಟ್ಟಾಭಿಷೇಕ ಮಾಡಬೇಕು. ರಾಜ್ಯ ಪಾಂಡವರು ಬಂದ ಮೇಲೆ ಯಾರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಮಾಡಿದ್ರೆ ಈ ಥರ ಹಿರಿಮಗನೇ ಮಾಡಬೇಕು. ಸೊ ಹಿರಿಮಗ ಯಾರು? ಕರ್ಣ ಇಲ್ಲ. ಸೊ ಕರ್ಣ ಇಲ್ಲದೆ ಇರೋದ್ರಿಂದ ಕರ್ಣನ ಮಗ ಋಷಿಕೇತು ಮಾಡೋಣ ಅಂತೇಳಿ ಎಲ್ಲರೂ ಡಿಸೈಡ್ ಮಾಡಿ ಋಷಿಕೇತು ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಪಟ್ಟಾಭಿಷೇಕ ನಡಿಬೇಕಾದ್ರೆ ಎಲ್ಲ ಸಾಮಂತ ರಾಜರು ಮತ್ತು ರಾಜ ಆ ಕಡೆ ಈ ಕಡೆ ಎಲ್ಲ ರಾಜ್ಯದ ರಾಜಗಳೆಲ್ಲರೂ ಅಂಥ ಒಬ್ಬ ಕರ್ಣನ ಮಗನಿಗೆ ಒಂದು ಕಪ್ಪು ಕಾಣಿಕೆಗಳಾಗಿರ್ಬೋದು ಮತ್ತು ಸಾಮಂತ ರಾಜರುಗಳ ಕಾಣಿಕೆಗಳಾಗಿರ್ಬೋದು ಎಲ್ಲನೂ ಕಳಿಸ್ತಾರೆ. ಒಬ್ಬ ಮಾತ್ರ ಚಿನ್ನದ ಪಾದಕೆ ಕಳಿಸಿರ್ತಾನೆ ಸರ್. ಅದು ಖುಷಿ ಆಗ್ಬಿಡುತ್ತೆ ಧರ್ಮರಾಯನಿಗೆ. ಎಂತ ಇದು ಅಂತ ಅವನೇ ತನ್ನ ಮಗನಿಗೆ ಪಾದಕೆ ತೋಡಿಸ್ತಾನೆ ಸರ್. ಸಾಂಗ್ ಸ್ಟಾರ್ಟ್ ಆಗುತ್ತೆ, ಸಾಂಗ್ ಎಲ್ಲ ಆಗ್ತಿದೆ. ಸಾಂಗ್ ಎಂಡಲ್ಲಿ ಬ್ಲಾಸ್ಟ್ ಆಗ್ಬಿಡ್ತದೆ ಸರ್. ಬ್ಲಾಸ್ಟ್ ಆಗಿ ಋಷಿಕೇತು ಸತ್ತೋಯ್ತಾನೆ.
ಇದು ಶಾಕ್ ಆಗುತ್ತೆ. ಎಲ್ಲ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ಅದು ಶೂಟಿಂಗ್ ಸೆಟ್ಟು ಸರ್, ಅದು ಪಿಕ್ಚರ್ ಮಾಡ್ತಿದ್ದಾರೆ ಇದನ್ನು. ಆ ಋಷಿಕೇತ್ ಕ್ಯಾರೆಕ್ಟರ್ ಮಾಡ್ತಿರೋನು ಒಬ್ಬ ಶ್ರೀರಾಮ್ಪುರದ ಸೀನಾ ಅಂತ ಒಬ್ಬ ದೊಡ್ಡ ರೌಡಿ. ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಏನೇ ನಿಮ್ಮ ಸಿನಿಮಾದವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ರೌಡಿಗಳನ್ನ ಬರೀ ಇದು ಮಾಡಿ ಪ್ರಚೋದನೆ ಮಾಡೋದೇ ಆಗೋಯ್ತು. ಈಗ ನೋಡಿ ರೌಡಿಗಳನ್ನೇ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದೀರಾ, ನಮ್ಗೆ ಈ ಥರ ಕಾಟ ಕೊಡ್ತಿರಲ್ಲ, ಹಂಗೆ ಹಿಂಗೆ ಯಾರು ಮಾಡಿರ್ಬೋದು ಇವನು, ಹಂಗೆ ಹಿಂಗೆ ಇದ್ರ ಹಿಂದೆ ಇರೋ ಸತ್ಯನೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಫೀಲ್ ಮಾಡಿದ್ರೆ, ಸರ್ ಅವನ ಕೊಲೆ ಮಾಡಿರೋದೇ ಸತ್ಯ ಸರ್ ಅಂತಾನೆ. ಯಾರು ಅವನು? ಓಮ್ ಪಿಕ್ಚರ್ ಸತ್ಯ ಸರ್, ಅವನೇ ಇದು ಸತ್ಯನಾ? ಹೌದು ಸರ್. ಅವ್ನು ಎಲ್ಲಿರೋದು ಹಾಗೆ ಹೇಗೆ ಅಂತಂದರೆ ಆ ಬ್ಯಾಕ್ಗ್ರೌಂಡ್ ಓಪನ್ ಮಾಡಿದ್ರೆ KGF ಅಲ್ಲಿ ಇರ್ತಾನೆ ಸರ್ ಅವನು. KGF ಅಲ್ಲಿ ಇರೋವಂಥ ಕ್ಯಾರೆಕ್ಟ್ರು. ಸರಿ, ಅವ್ರ ಫ್ಯಾಮಿಲಿ ಅದು ಇದು ಎಲ್ಲ ಓಪನ್ ಮಾಡಿದ್ರೆ ದೊಡ್ಡ ಇವನವನು ಸೋಷಿಯಲ್ ಎಲಿಮೆಂಟಲ್ಲಿ ಇರುವಂಥ ಕ್ಯಾರೆಕ್ಟ್ರು, ಒಬ್ಬ ದೊಡ್ಡ ರೌಡಿ. ಸೊ ಈ ಥರ ಅವನು ಯಾರು ಎಲ್ಲಿಂದ ಬಂದ ಹೆಂಗೆ ಅಂತಂದರೆ ಅವ್ರ ತಂದೆ ಬಗ್ಗೆ ಬ್ಯಾಕ್ಗ್ರೌಂಡ್ ಹೇಳಿದ್ರೆ, KGF ಅಲ್ಲಿ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅವರು ಚಿನ್ನ ತೆಗಿಬೇಕಾದ್ರೆ ಎಲ್ಲ ಇದ್ದಾಗ ಅದನ್ನು ಬಾಗಿಲು ಹಾಕ್ಬಿಡ್ತಾರೆ ಸರ್. ಅವ್ರು ಬ್ರಿಟಿಷರೆಲ್ಲ ಹೋದ್ಮೇಲೆ ಬಾಗಿಲು ಹಾಕ್ಬಿಟ್ಟಾಗ ಒಳಗಡೆ ನುಗ್ಗಿ ಕೆಲವ್ದು ಏನೇನು ಇರುತ್ತೆ ಅಂತ ಗೊತ್ತಿರುತ್ತೆ, ಎಲ್ಲೆಲ್ಲಿ ಚಿನ್ನ ಸಿಗುತ್ತೆ ಅಂತ. ಆ ಥರ ಲಾಠಿನ ಹಿಡ್ಕೊಂಡು ಚಿನ್ನಗಳನ್ನ ತೆಗೆದು ಇದು ಮಾಡಿರುವಂಥ ವ್ಯಕ್ತಿ. ಅದರಲ್ಲಿ ಹೀರೋ ಫಾದರ್ ಕ್ಯಾರೆಕ್ಟ್ರ್ ಅಗಿಬೇಕಾದ್ರೆ ಆ ಚಿನ್ನದಕ್ಕಿಂತ ಬೆಲೆ ಬಾಳೋ ಒಂದು ಒಳ್ಳೆ ಇದು ಸಿಗುತ್ತೆ ಸರ್. ಅದಕ್ಕೆ ನೋಡೋಣ ಅದೇನು ಅಂತ ಹೇಳ್ಬಿಟ್ಟು, ಕಲ್ಲು ಆಗಿರ್ಬೋದು, ಒಂದು ಒಳ್ಳೆ ವಸ್ತು ಆಗಿರ್ಬೋದು, ಅದು ಆ ಥರ ಒಂದು ಬೆಲೆ ಬಾಳುವಂಥ ಸಿಗುತ್ತೆ ಸರ್. ಇದು ಗೌರ್ಮೆಂಟು ಬರೋದು ಸ್ಯಾಟರ್ಡೆ ಸಂಡೇ ಮಾತ್ರ, ಅಲ್ಲಿಗೆ ಹೇಳಕ್ಕೆ ಎಲ್ಲ ಬಾಗ್ಲು ಹಾಕಿರೋದ್ರಿಂದ. ಇದನ್ನು ಹೇಳಬೇಕು ಅಂತ ಹೀರೋ ಫಾದರ್ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಲನ್ಗೆ ಗೊತ್ತಾಗುತ್ತೆ ಈ ಥರ ಹಿಂಗೆ ಇದಾಗಿದೆ ಅಂತ ಹೇಳ್ಬಿಟ್ಟು ಅವನ್ನ ಆ ಮಣ್ಣೊಳಗಡೆ ಓದ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ ಸರ್. ಅವನ್ನ ಸಾಯಿಸ್ಬಿಟ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಹೀರೋಗೂ ಗೊತ್ತಾಗುತ್ತೆ ನಮ್ಮ ತಂದೆ ಸಾಯಿಸಿದ್ದಾರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯ ಗೊತ್ತಾಗಿದ್ರೆ, ಪುಷ್ಪ ಸಾಯಿಸಿರೋದು ಎಲ್ಲಿದ್ದಾನ ಅವನು, ಈ ಥರ ಚಿತ್ತೂರಲ್ಲಿ ಇರೋದವನು, ಈ ಥರ ಮರ ಸಾಗಾಣಿಕೆ ಮಾಡ್ತಾನೆ ಮತ್ತು ಇದು ಮಾಡ್ತಾನೆ, ಸ್ಮಗ್ಲಿಂಗ್ ಎಲ್ಲ ಇದೆ ಅವ್ನ ಬ್ಯಾಕ್ಗ್ರೌಂಡ್ ಹಂಗೆ. ಸೊ ಇವನು ಹುಡುಕು ಚಿತ್ರಕ್ಕೆ ಹೋಗ್ತಾನೆ. ಚಿತ್ರಕ್ಕೆ ಹೋದಾಗ ಅಲ್ಲೆಲ್ಲ ವಿಷಯ ಗೊತ್ತಾಗಿ ಅಲ್ಲೊಂದು ಹುಡುಗಿ ಜೊತೆ ಇವ್ನಿಗೆ ಪ್ರೀತಿ ಬೆಳೆಯುತ್ತೆ ಸತ್ಯನಿಗೆ. ಸರ್ ಪ್ರೀತಿ ಎಲ್ಲ ಬೆಳೆದಾಗ ಎಲ್ಲ ಹುಡುಕ್ತಾ ಇರಬೇಕಾದ್ರೆ ಅವರಿಬ್ಬರು ಪ್ರೀತಿ ಬೆಳೀತಾ ಇರುತ್ತೆ. ಹಿಂಗೆ ಓಪನ್ ಮಾಡಿ ಬಾಂಬೆ ಓಪನ್ ಮಾಡಿದ್ರೆ, ಬಾಂಬೆ ಅಂದರೆ ಏನು ಪ್ರಾಬ್ಲಮ್ ಅಂತಂದರೆ ದೊಡ್ಡದಾಗ ಆ ಕಡೆ ಈ ಕಡೆ ಎಲ್ಲ 4-5 ಜನ ಅಂಡರ್ವರ್ಲ್ಡ್ಸ್ಗಳು ಹಂಗೆ ಬೆಳೀತಾ ಇದ್ದಾರೆ ಸರ್. ಇವರು ಒಬ್ಬ ವ್ಯಕ್ತಿ ಬೆಳೆಯೋಕ್ಕೆ ಮತ್ತು ಅವ್ನು ಮುನ್ನುಗ್ಗಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಒಬ್ಬ ಪೊಲೀಸ್ ಆಫೀಸರ್ ಯೋಚನೆ ಮಾಡ್ತಾನೆ, ಯಾರಾದರೂ ಬೇಕಲ್ಲ ಅಂತ ಹೇಳ್ತಾನೆ. ಈ ಥರ ಹಿಂಗೆ ಒಂದು 10 ತಲೆ ರಾವಣಂಗೆ ಹೊಡೆಯೋ ಥರ ರಾಮ ಇರಬೇಕು ಅಂತ. ರಾಮ ಒಬ್ಬ ಇದ್ರೆ ಸಾಲದು, ಜೊತೆಗೆ ಬುದ್ಧಿವಂತ ಕೃಷ್ಣನೂ ಇರಬೇಕು ಅಂತಾನೆ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಸೊ ಇವರಿಬ್ಬರು ಇರುವಂಥ ವ್ಯಕ್ತಿ ಯಾರು ಅಂತಾನೆ. ಅವನ ಹುಡುಕ್ಬೇಕು ಅಂದರೆ ಕರ್ನಾಟಕಕ್ಕೆ ಹೋಗ್ಬೇಕು ನಾವು ಅಂತ ಹೇಳಿ ಕರ್ನಾಟಕಕ್ಕೆ ಬರ್ತಾರೆ. ಇದೆಲ್ಲದಕ್ಕೂ ಆಗಿದ್ದು ಮೇನ್ ಕಾರಣ ಇವ್ರನ್ನೆಲ್ಲ ಸಾಯಿಸಿರೋ ಜಾಗದ ವಿಷಯಕ್ಕೆ ಸರ್. ಆ ಜಾಗದ ಹೆಸರೇ ಕಾಂತಾರ ಸರ್. ಹಾಂ ಸರ್. ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಹೀರೋಯಿನ್ ಅಂತ ನಾನು ಅನ್ಕೊಂಡಿದ್ದು ಸರ್. ಅದೇ ಕಾಂತಾರದಲ್ಲಿ ಸರ್, ಆ ಹೀರೋಯಿನ್ ಅದೇ ಇದಾಗ್ತಾಳೆ, ಲಾಸ್ಟ್ ಟರ್ನ್ ಆಗ್ತಾಳೆ. ಶೂಟ್ ಮಾಡ್ತಾನೆ, ಕ್ಯಾರೆಕ್ಟರ್ ಸತ್ತೋಗ್ತಾನೆ ಸರ್. ಅವ್ನ ಜೊತೆ ಬಂದಿರೋ ಪೊಲೀಸ್ ಆಫೀಸರ್ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ನೋಡ್ಬಿಟ್ಟು ಈ ಥರ ಗನ್ ಕೊಡ್ತಾನೆ. ನಾನು ಮಾಡಿದ ತಪ್ಪು ಅಂತ ಅನ್ಸಿದ್ರೆ ನೀವೇನು ಬೇಕಾದ್ರೆ ಆ್ಯಕ್ಷನ್ ತೊಗೊಳ್ಳಿ, ಸರಿ ಅನ್ಸಿದ್ರೆ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಜೊತೆಲಿರೋ ಬೇರೆ ಪೊಲೀಸ್ ಆಫೀಸರ್ ಕರೀತಾನೆ. ನೆಲ ಬಿಟ್ಟು ನೆಲಕ್ಕೆ ಬಂದ್ಬಿಟ್ಟು ನೀನು ಮಾಡಿರೋ ಇದಿರ್ಬೋದು ಮತ್ತು ಜನಗಳಲ್ಲಿ ನೀನು ತೋರಿಸಿರೋ ಪರಿವರ್ತನೆ ಇರ್ಬೋದು, ಇಟ್ಸ್ ಎ ಗ್ರೇಟ್. ನಿಜವಾಗ್ಲೂ ನಿನಗೆ 6 ಕೋಟಿ ಕನ್ನಡಿಗರು ಮಾತ್ರ ಅಲ್ಲ, 9 ಕೋಟಿ ಮರಾಠಿಗರ ಆಶೀರ್ವಾದವನ್ನು ನಿನ್ನ ತಲೆ ಮೇಲಿರುತ್ತೆ. ನೀನು ಹೋಗಿ ಬಾ, ಕಾರ್ಪೊರೇಷನ್ ಫೋನ್ ಮಾಡಿದ್ರೆ ಸಾಕಿ, ಕಸದ ಜೊತೆ ಅವನು ಎತ್ತಾಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ಸರ್. ಎಂಡ್ ಮಾಡಿ. ಈಗ ಪೊಲೀಸ್ ಹೀರೋಯಿನ್ ಕಾಂತಾರ ಸರ್, ಸತ್ಯ ಓಮು, KGF ಕೆಲಸ, ಪುಷ್ಪ ಅಂಡರ್ವರ್ಲ್ಡ್. ಪಿಕ್ಚರ್ ಹೆಸರು ಕೇಳಿ ಸರ್ ಏನು ಅಂತ. ಏನು ಸರ್ ಪಿಕ್ಚರ್ ಹೆಸರು ಏನು ಸರ್? ಸೌತ್ ಅಂತ. ಸರ್ ಇದೇ ಥರ ಸಿನಿಮಾ ವಿಚಾರ ತಗೊಂಡಾಗ ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ಮಾಡ್ತೀರಾ ನೀವು, ಅದು ಸೊಮೇಕು. ಹೌದು ಸರ್. ರವಿ ಬೆಳಗೆರೆ ಅವರು ಭೀಮಾ ತೀರದಲ್ಲಿ ಹಂತಕರು ಅಂತ ಏನೋ ಒಂದು ಪುಸ್ತಕ ಬರೆದಿದ್ರಲ್ವಾ? ಹೌದು ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ? ಇಲ್ಲ ಸರ್. ಆಗ ನಿಮ್ಗೂ ಅವ್ರಿಗೂ ಏನೋ ಮಾತುಕತೆ ಆಗಿತ್ತಲ್ವಾ? ತುಂಬ ಆಯಿತು ಸರ್ ಮಾತುಕತೆ. ಆ್ಯಕ್ಚುಲಿ ಅಲ್ಲಿನ ಹಿರಿಯರು ಮತ್ತು ಸಾಹಿತಿಗಳು ನನಗೊಂದು ಫೋನ್ ಮಾಡಿದರು ಸರ್. ಅಲ್ಲಿ ಬೆಳಗಾವಿಯಿಂದ SP ರಾಜಪ್ಪ ಅವರು ಇದ್ರು ಅವಾಗ. ಅವರೇ ನಮ್ಗೆ ತುಂಬ ಹೆಲ್ಪ್ ಮಾಡಿದರು. ಈ ಥರ ಬಂದಿದ್ದಾರೆ ಓಂ ಪ್ರಕಾಶ್ ಅವರೇ, ಸಾಹಿತಿಗಳು ಮತ್ತು ಹಿರಿಯರೆಲ್ಲ ಬಂದಿದ್ದಾರೆ, ಒಂದ್ಸಲಿ ಮಾತಾಡ್ಬೇಕಂತೆ ಅಂತ. ನನ್ನ ಹತ್ರ ಮಾತಾಡಿದೆ. ಹೇಳಿ ಸರ್ ಏನು ವಿಷಯ ಹೇಳಿ, ಈ ಥರ ನಮ್ಮ ಪಿಕ್ಚರ್ ಬಗ್ಗೆ ಬರೀತಿದ್ದೀರಾ, ಇದು ಪಾಪ್ಯುಲಾರಿಟಿ ಆದರೆ ನಮ್ಮ ಭೀಮಾ ತೀರದ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ, ಹಂಗೆ ಹಿಂಗೆ. ಸರ್ ನಾವು ಮಾಡ್ತಾ ಇರೋ ಸಿನಿಮಾ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಗೊತ್ತಿಲ್ಲದೆ ನೀವು ಮಾತಾಡ್ತಿದ್ದೀರಿ. ಇದ್ರ ಬಗ್ಗೆ ನೀವೇನು ಮನಸ್ಸಲ್ಲಿದೆ, ಭೀಮಾ ತೀರದ ಹಂತಕರು ಅಂತ ಹೇಳಿ, ಇದನ್ನು ರವಿ ಬೆಳಗೆರೆ ಅವ್ರ ಆರ್ಟಿಕಲ್ ಆಗಿ ಐ ಬೆಂಗಳೂರು ಪತ್ರಿಕೆಯಲ್ಲಿ ಅವ್ರು ಬರೆದಿದ್ರು. ನೀವು ಅವ್ರನ್ನ ನನಗೆ ಕೇಳಿದ ಈ ಮಾತನ್ನ ನೀವು ಅವ್ರಿಗೆ ಕೇಳಿಲ್ವಾ ಅಂತ ಕೇಳಿದೆ ಸರ್. ಕೇಳಿದ್ವಿ. ಏನಂದ್ರು ಅದಕ್ಕೆ ಅವರು? ಸಾರಿ ಕೇಳಿದ್ರು. ಸರ್ ನಾನು ಹಂಗೆ ಕೇಳ, ಸಾರಿ ಕೇಳ್ಬಿಡ್ಲಾ ಪಿಕ್ಚರ್ ತೆಗ್ದ್ಬಿಟ್ಟು ಅಂತ. ಸರ್ ನಾನು ಹಂಗೆ ಕೇಳ, ಸಾರಿ ಕೇಳ್ಬಿಡ್ಲಾ ಪಿಕ್ಚರ್ ತೆಗ್ದ್ಬಿಟ್ಟು ಅಂತ.
ಆಮೇಲೆ ಇಲ್ಲ ಸರ್ ತಪ್ಪು ತಿಳಿಬೇಡಿ, ನಾವು ಅಂತಕರು ಅಂತ ನಾನು ರೌಡಿಸಮ್ ಪಿಕ್ಚರ್ ನಾನು ಮಾಡಲ್ಲ ಸರ್, ನಾನು ಆ ಥರ ಡೈರೆಕ್ಟರ್ ಅಲ್ಲ. ಸೋಷಿಯಲಲ್ಲಿ ಮತ್ತೆ ಪಬ್ಲಿಕ್ಕಲ್ಲಿ ಸಿನಿಮಾ ಮಾಡಬೇಕಾದ್ರೆ ಒಂದು ಸೋಷಿಯಲ್ ಎಲಿಮೆಂಟ್ ಇರಬೇಕು, ಅದರಿಂದ ಒಳ್ಳೇದಾಗಬೇಕು, ಆ ಥರ ಸಿನಿಮಾ ಮಾಡುವಂಥ ಡೈರೆಕ್ಟ್ರು ನಾನು. ಆಮೇಲೆ ಎಸ್ಪೆಷಲಿ ಉತ್ತರ ಕರ್ನಾಟಕ ನನಗೆ ಪ್ರಾಣ. ಅಲ್ಲಿನ ಭಾಷೆ, ಅಲ್ಲಿನ ಸೊಗಡು, ಅಲ್ಲಿನ ಜನ, ಅವರ ಅಮಾಯಕತ್ವ ಇವೆಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ಭೀಮಾ ತೀರದಲ್ಲಿ ಅಂತ ಮಾತ್ರ ಟೈಟ್ ಇಟ್ಟಿದ್ದೀವಿ. ಆಮೇಲೆ ಅಲ್ಲಿ ಹೋರಾಟಗಾರನ ಕಥೆ ಇಟ್ಕೊಂಡು ನಾವು ಹೋರಾಟಗಾರನ ಸಿನಿಮಾ ಬಗ್ಗೆ ಮಾಡ್ತಿದ್ದೀವಿ ಸರ್. ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗಾಗಲಿ ಮತ್ತು ಅಲ್ಲಿನ ಜನಗಳಿಗಾಗಲಿ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಬೇಜಾರು ಮಾಡಲ್ಲ ಸರ್, ನನ್ನ ಮಾತನ್ನು ನಂಬಿ ಅಂತ ನಾನು ಅವ್ರಿಗೆ ಹೇಳ್ತೇನೆ ಸರ್. ಬಟ್ ಹಾಯ್ ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಪ್ರತಿ ವಾರ ಆರ್ಟಿಕಲ್ ಬರ್ತಿತ್ತು, ನಾನು ನೀವೇ ಬರೀತಿದ್ದೀರೇನೋ ಅನ್ಕೊಂಬಿಟ್ಟೆ ಫಸ್ಟ್. ಅಯ್ಯೋ ಸ್ವಾಮಿ, ನಮ್ಮಪ್ಪ ನಿಮ್ಮ ನಮಸ್ಕಾರ ಸರ್, ನಮಸ್ಕಾರ ಸರ್, ಯಾಕೆ ಸರ್ ಹಿಂಗೆ ಗೋಳಿ ಕೂತೀರಾ? ಪಾಪ ಅಂತಾರೆ ಇಟ್ರು ಸರ್ ಅವರು, ಪಾಪ ಅವ್ರೇನು ಅನ್ಕೊಳ್ಳಲ್ಲ. ಅಲ್ಲ, ಒಂದು ಆರ್ಟಿಕಲ್ ಇವ್ರ ಬಗ್ಗೆ ಇದ್ದೇ ಇರೋದಲ್ಲ, ಓಂ ಪ್ರಕಾಶ್ ರಾವ್ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಇದ್ದೇ. ಅದು ನಿಜ ನೀವ್ ಹೇಳಿದ್ದು ಪಕ್ಕ ಸರ್. ಪರವಾಗಿಲ್ಲ, ನನಗೆ ಕೂತಿರೋದು ಹೆಂಗ್ ಬೇಕಾದ್ರೆ ಕೂತ್ಕೊಳ್ಳಿ ಸರ್. ನನಗೆ ಫಿಲಿಪ್ ಫ್ಲಾಶರ್ ಸರ್, ಅದು ನನಗೆ ಕಾಲು ಸ್ವಲ್ಪ ಪ್ರಾಬ್ಲಮ್. ಹೆಂಗ್ ಬೇಕಾದ್ರೆ ಕೂತ್ಕೊಳ್ಳಿ ಸರ್. ಸರಿ, ಮಲಗ್ಬಿಡ್ತೀರಾ? ಏ ಬೇಡ ಸರ್, ದೇವ್ರ ನಮ್ಮಪ್ಪ ಸರ್. ಆಮೇಲೆ ಅದ್ರಲ್ಲಿ ಏನಂತಂದ್ರೆ ಆಯ್ ಬೆಂಗಳೂರು ಪತ್ರಿಕೆಯಲ್ಲಿ ವಾರಕ್ಕೆ ರಿಲೀಸ್ ಆಗುತ್ತಲ್ಲ ಸರ್, ಗುರುವಾರ ನಂದೊಂದು ಆರ್ಟಿಕಲ್ ಇರೋದು ಸರ್. ಇವನು ಸ್ಟುಪಿಟ್ಟು, ಇವನೊಬ್ಬ ಬಾಸ್ಟರ್ಡು, ಇವನೊಬ್ಬ ಸರಿ ಇಲ್ಲ, ಇವನು ಹಿಂಗೆ, ಅವನ ಹಂಗೆ, ಇವನು ಇದಿಂಗೆ, ಅದಂಗೆ ಇದಂಗೆ ಅಂತ ನನ್ನ ಬಗ್ಗೆ ಆರ್ಟಿಕಲ್ ವಾರಕ್ಕೆ ಬರೋದು ಸರ್. ಒಂದು ಕಾಲಮ್ ನನ್ಗೆ ಅಂತ ಇಟ್ಬಿಟ್ಟಿದ್ರು ಆ ಪೇಪರ್ ಅಲ್ಲಿ, ನಾನು ದಿನ ನೋಡ್ತಿದ್ದೆ. ಓಕೆ, ನೋ ಪ್ರಾಬ್ಲಮ್. ಒಂದಿನ ಏನಾಯ್ತು, ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು ಪಿಕ್ಚರ್ ಆಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ರವಿ ಬೆಳಗೆರೆ ಸರ್ ಆಕ್ಟ್ ಮಾಡ್ತಾ ಇದ್ರು. ಅವರು ನನ್ನ ಮಾಮೂಲಿ, ನನಗೆ ತುಂಬಾ ಇಷ್ಟ ಅವ್ರ ಬರವಣಿಗೆ ಎಲ್ಲ. ನಾನು ನಮಸ್ಕಾರ ಸರ್ ಅಂತೇಳಿ ಆಕ್ಟ್ ಮಾಡ್ತಾ ಇದ್ದೆ ಜೊತೆನಲ್ಲಿ. 3 ದಿನ ಆಯ್ತು, ಅವರು ನನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಪ್ರಕಾಶ್ ಒಂದು ನಿಮಿಷ ಬನ್ನಿ ಅಂತಂದ್ರು. ಏನ್ ಸರ್ ಅಂತಂದೆ. ಇಲ್ಲ, ಈ ಥರ ನೀವು ನನ್ನ ಪೇಪರ್ ಈ ಥರ ಆರ್ಟಿಕಲ್ಸ್ ಎಲ್ಲ ಬರುತ್ತೆ ನಿಮ್ಮ ಬಗ್ಗೆ, ಆಮೇಲೆ ನೀವು ಈ ಥರ ನನ್ಗೆ ಯಾರಾದರೂ ತುಂಬ ಹತ್ರ ಆಗ್ಬಿಟ್ರೆ, ನನಗೆ ಹತ್ರದಲ್ಲಿ ಕುತ್ಕೊಂಡ ಅವ್ರು ಹೇಳ್ತಾರೆ, ಸರ್ ನಿಮ್ಮ ಪತ್ರಿಕೆಯಲ್ಲಿ ಈ ಥರ ಬರುತ್ತೆ, ಹಿಂಗೆ ದಯವಿಟ್ಟು ನೀವು ಸ್ವಲ್ಪ ಹೇಳಿ ಸರ್ ಅಂತಾರೆ. ನೀವೇ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಅಂತಂದರು. ಸರ್ ನಿಮ್ಮ ಪತ್ರಿಕೆ ಕರ್ನಾಟಕದಲ್ಲಿ ತುಂಬ ಫೇಮಸ್ ಅಲ್ವಾ ಸರ್ ಅಂತಂದೆ. ಹಾಂ ಹೌದು, ತುಂಬ ಸೇಲ್ ಆಗುತ್ತೆ, ತುಂಬ ಇದು ಎಷ್ಟೊಂದು ದೊಡ್ಡ ಫೇಮಸ್ ಪತ್ರಿಕೆ ಅಲ್ವಾ ಸರ್? ಹೌದು. ಅಂಥ ಫೇಮಸ್ ಪತ್ರಿಕೆಯಲ್ಲಿ ನನ್ನ ಆರ್ಟಿಕಲ್ ಒಂದು ಬರದೆ ಪ್ರಿಂಟೇ ಆಗಲ್ವಲ್ಲ ಸರ್, ನಾನು ಗ್ರೇಟ್ ಅಲ್ವಾ ನಾನು ಅಂತಂದೆ. ಅವರು ನಾನೇ ಹುಚ್ಚ ಅನ್ಕೊಂಡೆ, ನೀನು ನನಗಿನ್ನ ಹುಚ್ಚ ಅನ್ಸುತ್ತೆ ನೀನು ಅಂಥೇಳಿ ಇದು ಮಾಡೋದು. ಅಲ್ಲಿಂದ ನಾವು ತುಂಬ ಕ್ಲೋಸ್ ಆಗಿದ್ವಿ ಸರ್. ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿದಾಯ್ತು. ನನಗೂ ತುಂಬ ಖುಷಿ ಆಯಿತು ಸರ್ ಜೊತೆ. ಆಮೇಲೆ ನಿಂತೋಯ್ತು ಆರ್ಟಿಕಲ್ ಅಥವಾ ಬರ್ತಿತ್ತಾ? ನಿಂತೋಯ್ತು ಸರ್, ನಿಂತೋಯ್ತು. ಪಾಪ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನಿಮ್ಮ ಬಗ್ಗೆ ಒಂದು ಪೇಜಲ್ಲಿ ಬರೀತೀನಿ, ವಾಟ್ ಈಸ್ ಓಂ ಪ್ರಕಾಶ್ ಅಂತ ಹೇಳ್ಬಿಟ್ಟು ಅಂತೇಳಿ ಹೇಳಿದ್ರು ಸರ್ ಪಾಪ ಅವರು. ಸೂಪರ್ ಸರ್. ಆರ್ಟಿಕಲ್ ಬರೋ ಥರ ಎಲ್ಲ ಕೆಲಸ ಮಾಡಿದ್ದೀರಾ ನೀವು? ಅದು ಆಮೇಲೆ ನಾನು ಆಕ್ಚುಲಿ ಕಾಂಟ್ರವರ್ಸಲ್ಗೆ ಇವನು ಅನ್ಸುತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ. ನಾನು ಕಾಂಟ್ರವರ್ಸಲ್ಗೆ ಇವನು ಅನ್ಸುತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ. ನಾನು ಎಲ್ಲ ಪತ್ರಿಕೆಗಳ ವ್ಯಕ್ತಿಗಳ ಬಾಯಲ್ಲಾಗಿರ್ಬೋದು, ಮಾಧ್ಯಮಗಳ ವ್ಯಕ್ತಿಗಳ ಬಾಯಲ್ಲಾಗಿರ್ಬೋದು, ನಾನು ತುಂಬಾ ನಾಲ್ಗೆ ಮೇಲೆ ಕುಣಿತಾನೆ ಇರ್ತೀನಿ ಅನ್ಸುತ್ತೆ. ನಾನು ಯಾವ್ಯಾವ ಕಾಂಟ್ರವರ್ಸಿಲ್ ಸಿಕ್ಕಾಕೊಂಡಿದ್ದೀರಾ ಸರ್? ಒಂದು 5 ನಂಬರ್ ಹೇಳಿ. ಅಲ್ಲ, ಎಲ್ಲ ಅಂದ್ರೆ ಅವ್ರು ಮಾಡ್ಕೊಂಡಿರೋದು, ಅವರೇ ಯಾರೋ ಒಬ್ಬ ಬೇಕಲ್ಲ ಸರ್. ಈಗ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವ್ರು ಬರೆಯೋ ಬರವಣಿಗೆಗೋ, ಅವ್ರು ಬರೆಯೋ ಇದು ಆರ್ಟಿಕಲ್ಗೋ, ಮತ್ತೆ ಅವ್ರ ಒಂದು ಕ್ಯೂರಿಯಾಸಿಟಿಗೋ, ಇಲ್ಲಾಂದ್ರೆ ಏನೋ ಒಂದು, ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಈಗ ಬೆಳಿಗ್ಗೆ ಎದ್ದು 4 ಜನ ಟೀ ಕುಡಿತಾರೆ, ಟೀ ಕುಡಿಯೋಕ್ಕೆ ಅಂತ ಕುತ್ಕೋತಾರೆ. ಅಲ್ಲಿ ಮಾತಾಡಕ್ಕೆ ಒಬ್ಬ ವ್ಯಕ್ತಿ ಬೇಕು, ಇಲ್ಲ ಒಂದು ವಿಷಯ ಬೇಕು. ಆ ವಿಷಯಕ್ಕೆ ಓಂ ಪ್ರಕಾಶ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅವ್ರ ತಲೆ ಯೋಚನೆ ಮಾಡಿ, ಅವ್ನು ಹಂಗಂತೆ ಇವ್ನು ಹಿಂಗಂತೆ ಇದು ಅಂತ ಮಾತಾಡ್ತಾರಲ್ಲ. ಸೊ ಆ ವಿಷಯದಲ್ಲಿ ತುಂಬಾ ಕಡೆ ಇರ್ತೀನಿ ಸರ್. ಹೆಣ್ಮಕ್ಳ ಬಗ್ಗೆ ತುಂಬಾ ಕಾಳಜಿ ನಿಮ್ಗೆ. ಅವಾಗೆಲ್ಲ ಹೀರೋಯಿನ್ಗಳನ್ನ ನೀವೇ ಮನೆವರೆಗೂ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರ್ತಿದ್ರಂತೆ, ಪಾಪ ಅವ್ರು ಸೇಫ್ ಆಗಿ ಹೋಗಿ ಮನೆ ರೀಚ್ ಆಗ್ಲಿ ಅಂತ. ಹೌದಾ? ಕೆಲವ್ರಿಗೆಲ್ಲ ನಾನು ಖಂಡಿತ ಕಾರಲ್ಲಿ ಅವಾಗ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿ ಅವ್ನ ಮನೆಗೆ ಬಿಟ್ಟೆ ಹೋಗ್ತಿದ್ದೆ ಸರ್. ನನಗೆ ಕಾಳಜಿ ಅನ್ನೋದಕ್ಕಿಂತ ರೆಸ್ಪೆಕ್ಟು ಸರ್. ಒಂದು ಹೆಣ್ಮಕ್ಳ ಮೇಲೆ ನನಗಿರೋ ಅಪಾರವಾದ ರೆಸ್ಪೆಕ್ಟು. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡದೇ ಇರೋ ವ್ಯಕ್ತಿ ಮನುಷ್ಯನೇ ಅಲ್ಲ ಸರ್.
ಮನುಷ್ಯನೇ ಅಲ್ಲ ಸರ್, ಮನುಷ್ಯನೇ ಅಲ್ಲ ಸರ್ ನನ್ನ ವಿಷಯದಲ್ಲಿ. ನಾನಂತೂ ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಕಾಪಾಡ್ತೀನಿ ಸರ್ ಅವ್ರನ್ನ. ಅವ್ರ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರನ್ನಾಗಿರ್ಬೋದು. ನಮ್ಮ ಸೆಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ನಿಂತಿರಬಾರ್ದು, ಕೂತಿರ್ಬೇಕು. ಅವ್ರು ನಾವು ಕೊಡೋ ಬೆಲೆ ಸರ್ ಅದು. ಪ್ರತಿಯೊಬ್ಬರನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಸರ್. ಅದಕ್ಕೇ ಎಲ್ಲರೂ 5 ಪಿಕ್ಚರ್ 6 ಪಿಕ್ಚರು, ಆಮೇಲೆ ಎಲ್ಲರೂ ಕೆಲಸ ಮಾಡೋದು ಅದಕ್ಕೆ. ಆಮೇಲೆ ನಾನು ಏನಾದರೂ ಅಲ್ಲಿ ಸೆಟ್ಟಲ್ಲಿ ಗೊತ್ತಿಲ್ಲದೇನೋ ನಾನು ಮಾತಾಡಿದಾಗ ತುಂಬ ಸ್ಫೂರ್ತಿಯಾಗಿ ತಗೋತಾರೆ ಮಾತಾಡೋದನ್ನು. ಆಮೇಲೆ ನೀವು ಮಾತಾಡಲಿಲ್ಲ ಅಂತಂದರೆ ನಮಗೆ ಬೇಜಾರಾಗುತ್ತೆ ಸರ್, ದಯವಿಟ್ಟು ಬೈರಿ, ನಮಗೆ ಸ್ಫೂರ್ತಿ ಅಂತ ಹೇಳಿ ತಗೋತಾರೆ ಅದನ್ನು. ಸೊ ಅದೆಲ್ಲ ಅವರು ನನಗೆ ಕೊಟ್ಟಿರೋ ಒಂದು ಫ್ರೀನೆಸ್ ಸರ್. ಹೆಂಗೆ ಬೈತೀರಾ ಸರ್ ನೀವು? ಅದು ಆ ಟೈಮಲ್ಲಿ ಬರುತ್ತೆ ಸರ್, ಗೊತ್ತಿಲ್ಲ. ಆಕ್ಚುಲಿ ಬೈಬೇಕು ಅಂತ ಬೈಯೋದಲ್ಲ ಸರ್. ಮೊನ್ನೆ ಒಂದೇನೋ ಸಿನಿಮಾ ಪ್ರಮೋಷನ್ ಏನೋ ಮಾಡಿದ್ರಿ ಅಲ್ವಾ ಮೊನ್ನೆ, ಇದ್ದಕ್ಕಿದ್ದಂಗೆ ಫೇಮಸ್ ಆಗಿರಿ. ಏನ್ ಸಿನಿಮಾ ಪ್ರಮೋಷನ್ ಅದು? ಪ್ರಮೋಷನ್ ನಾನು ಆ ಥರ ಚೀಪ್ ಪರ್ಸನ್ ಅಲ್ಲ ಸರ್. ನನಗೇನಕ್ಕೆ ಸರ್ ಬೇಕು ಪ್ರಮೋಷನ್? ನಾನು ಆ ಥರ ಯಾವತ್ತೂ ಲೈಫಲ್ಲಿ ಮಾಡಲ್ಲ ಸರ್. ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಇರೋ ಆ ವಿಷಯನ, ಅದು ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ, ಅದನ್ನ ನಾನು ಯಾವತ್ತು ಫಾಯ್ದಾ ಉಟಾಯಿಸಲ್ಲ ಸರ್. ನನಗೆ ನೆಸೆಸಿಟಿನೂ ಇಲ್ಲ. ಅದು ನಾವು ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿ ಹಾಕೊಂಡಿದ್ದಾರೆ ಅವರು, ಅದ್ರಲ್ಲಿ ತಪ್ಪೇನಿಲ್ಲ. ಈಗ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಸ್ವಚ್ಛವಾಗಿ ಮಾತಾಡೋದು, ಸಂಸ್ಕಾರವಾಗಿ ಮಾತಾಡೋವಂಥ ನಾಟಕಗಾರ ಅಂತೂ ನಾನಲ್ಲ. ನಾನು ಚೆನ್ನಾಗಿ ಮಾತಾಡಬೇಕು, ನಾನು ಹೆಂಗಿರ್ತೀನೋ ಹಂಗಿರ್ತೀನಿ. ಅದನ್ನ ನೀವು ಹಾಕ್ಕೊಳ್ಳಿ, ತಪ್ಪೇನಲ್ಲ. ನಾನು ಗೊತ್ತು ಶೂಟ್ ಮಾಡ್ತಿದ್ದಾರೆ ಅಂತ ಮಾಡ್ಕೊಳ್ಳಿ ಅಂತ. ನಂಗೆ ಹಂಗೂ ಒಬ್ರು ಬಂದು ಹೇಳಿದ್ರು, ಸರ್ ಎಲ್ಲ ಬಂದಿದ್ದಾರೆ ಸರ್, ಇವ್ರು ಬರಲಿ, ನಮ್ಮ ಕೆಲಸ ಮಾಡ್ಬೇಕು. ಅವ್ರೇನು ಮಾಡಬೇಡ ಅಂತ ಹೇಳಿದಾರ ನನ್ನ ಕೆಲಸನ? ನನ್ನ ಕೆಲಸ ನನಗೆ ಮಾಡೋದು ಬಿಟ್ಬಿಟ್ರಿ. ನಂಗೆ ದಯವಿಟ್ಟು ನಂಗೆ ಅದಕ್ಕೆಲ್ಲ ಇದು ಮಾಡಬೇಡಿ. ಆಮೇಲೆ ಪತ್ರಿಕೆಗಳು ಬಂದಿದ್ದಾರೆ, ಆಮೇಲೆ ಮಾಧ್ಯಮದವ್ರು ಇದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ನಾಟಕ ಆಡೋದು, ನಾಟಕದಲ್ಲಿ ಹಾಗೆ ಬನ್ನಿ ಹೀಗೆ ಹಿಂಗೆ ಮಾಡಿ ಈ ಥರ ನಾಟಕೀಯ ಇವೆಲ್ಲ ನನ್ನ ಜನ್ಮದಲ್ಲಿ ಬರಲ್ಲ, ನಾನು ಮಾಡಲ್ಲ, ದಯವಿಟ್ಟು ಇದ್ಬಿಡಿ ಅಂತ. ಆಮೇಲೆ ಅಲ್ಲೂ ತುಂಬ ಜನ ಕೇಳಿದ್ರು, ಸರ್ ಇವೆಲ್ಲ ನೆಸೆಸಿಟಿ ಇದೆಯಾ ಅಂತ. ಅದು ನನಗೆ ನೆಸೆಸಿಟಿ ಇದೆ, ನಿಮಗೆ ಇಲ್ಲದೆ ಇರ್ಬೋದು, ನನಗಿದೆ. ನಾನು ಹೀಗೆ ಮಾಡೋದು, ನಾನು ಹಿಂಗೆ ಇರೋದು, ನನ್ನ ಸ್ಟೈಲೇ ಹಿಂಗೆ, ನಾನು ಮಾತಾಡೋದೇ ಹೇಗೆ, ನಾನು ಇರೋದೇ ಹೀಗೆ. ಅದನ್ನು ಯಾವುದೇ ಕಾರಣಕ್ಕೂ ಯಾರು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಎಸ್ ಸರ್. ಕತ್ತೆಮರಿ ಬಾಲ್ಯದಲ್ಲಿ ಏಸೊಂದು ಚೆಲುವಿತ್ತು, ಏಸೊಂದು ಮುದ್ದಿತ್ತು, ತನ್ನಪ್ಪನಂತಾಗಿ ಹಾಳಾಗಿ ಹೋಯಿತು ಅಂತ ಬೀಚಿ ಅವ್ರು ಬರ್ದಿದ್ರು ತುಂಬಾ ಹಿಂದೆ. ಅನೇಕ ಜನ ಸೂಪರ್ ಸ್ಟಾರ್ಗಳ ಕಟ್ಔಟ್ಗೆ ನೀವು ಕಂಬ ಆಗಿದ್ರಿ ಅಂತ ಹೇಳಿದೆ ನಾನು. ಯಾಕೆ ಇತ್ತೀಚೆಗೆ ಅವ್ರ ಜೊತೆ ಸಿನಿಮಾಗಳು ಮಾಡ್ತಿಲ್ಲ ನೀವು? ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಿಲ್ಲ ಅನ್ನೋದಕ್ಕಿಂತ ಅವ್ರು ನಮ್ಮ ಜೊತೆ ಸಿನಿಮಾ ಮಾಡ್ತಿಲ್ಲ. ನೀವು ರೆಡಿ ಇದ್ದೀರಾ? ನಾವು ರೆಡಿ ಸರ್. ಯಾರೇ ಆಗಿರಲಿ, ನಾಳೆ ನೀವು ಹೀರೋ ಮಾಡ್ತೀನಿ ಅಂದ್ರೆ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ನನ್ನ ಕರ್ತವ್ಯ ಅದು. ನಂಗೆ ತುಂಬಾ ಆಸೆ. ನಮ್ಮ ಕನ್ನಡದಲ್ಲಿ ಯಾರಾದರೂ ಕನ್ನಡಿಗರು ಬರ್ತಾ ಇದ್ದಾರೆ, ಅಪ್ಕಮಿಂಗ್ ಆರ್ಟಿಸ್ಟ್ಗಳು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಂತಂದ್ರೆ ನಾನು ಅವ್ರನ್ನ ಫಸ್ಟ್ ಹೋಗಿ ಮಾತಾಡಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಗ್ತೀನಿ, ನಾನು ಮಾತಾಡ್ತೀನಿ. ಅದು ನನ್ನ ಕರ್ತವ್ಯ. ನಾನು ಎಲ್ಲರ ಜೊತೆ ಮಾಡಿದ್ದೀನಿ. ಕಲಾಸಿಪಾಳ್ಯ ಟೈಮಲ್ಲಂತೂ ದರ್ಶನ್ ಅವರು ನನ್ನ ಕೆರಿಯರೇ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ರು. ಅದರಲ್ಲಿ ನೀವು ಏನಕ್ಕೆ ಅನ್ಕೋತೀರಾ? ಬನ್ನಿ ಮಾಡೋಣ. ಸಕ್ಸಸ್ ಅನ್ನೋದು ಎಲ್ಲರಿಗೂ ಸೂಪರ್ ಡೂಪರ್ ಇಟ್ಟು ಸರ್. ಕಲಾಸಿಪಾಳ್ಯ ಸೂಪರ್ ಡೂಪರ್ ಇಟ್ಟು ಸೂಪರ್ ಸ್ಟಾರ್ ಮಾಡ್ಬಿಡ್ತು ಅಯ್ಯ ಅವ್ರನ್ನ. ಮತ್ತೆ ಆ ಥರ ಹುಚ್ಚ ಇವತ್ತು ಇಡೀ ಇಂಡಸ್ಟ್ರಿ ಹೆಸರಾಗಿದೆ. ಇನ್ನೊಬ್ಬ ಸೂಪರ್ ಸ್ಟಾರ್ ಕನ್ನಡ ಇಂಡಸ್ಟ್ರಿಗೆ ಬಂದರು. ಡಕೋಟಾ ಎಕ್ಸ್ಪ್ರೆಸ್ ಒನ್ ಆಫ್ ದಿ ಹಿಟ್ ಸಿನಿಮಾ ಲಿಸ್ಟ್ ಅಲ್ಲಿ ಇದೆ ನಿಮ್ದು. ಎಸ್ ಸರ್. ಅಲ್ವಾ? ನಿಮ್ದು ಗೇರ್ ಲಿವರ್ ಅವಾಗ ಲೂಸ್ ಆಗ್ತಾನೆ ಇರುತ್ತಂತೆ. ಹಾಂ ಸರ್, 100% ಆಗುತ್ತೆ ಸರ್. ಗೇರ್ ಲಿವರು ಅದು ಸರಿ ಮಾಡ್ಕೋಬೇಕು ಅವಾಗ ಅಷ್ಟೇ. ಬಟ್ ಆದರೆ ಗುಡ್, ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀವಿ. ಅದೊಂದು ಆ ಎಪಿಸೋಡ್ಸ್ ತುಂಬ ಚೆನ್ನಾಗಿ ಇಟ್ಟಾಯ್ತು ಸರ್. ಅದು ಈಗಲೂ ಗೇರ್ ಲಿವರ್ ಹತ್ರ ಇಲ್ಲಿ ಓಡಾಡ್ತಾ ಇರುತ್ತಾ? ಎಲ್ಲರೂ ರೇಗಿಸ್ತಾರೆ ಸರ್. ಪ್ರತಿಯೊಬ್ಬರೂ ಇವತ್ತು ಒಬ್ಬ ಕಲಾವಿದನಾಗಿ ಹೊರಗಡೆ ಮುಖಚರ್ಯದಲ್ಲಿ ನನ್ಗೆ ಗುರ್ತು ಬಂದಿದೆ ಆ ಸಿನಿಮಾಯಿಂದ. ಪ್ರತಿಯೊಬ್ಬರು ಗುರ್ತಿಡಿಯೋದು ಆ ಸಿನಿಮಾಯಿಂದಾನೆ ಸರ್. ಡಕೋಟಾ ಎಕ್ಸ್ಪ್ರೆಸ್. ನಿಮ್ದು ಗೇರ್ಲೆಸ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್ ಗಾಡಿ? ಆಟೋಮೆಟಿಕ್ ಸರ್. ಹೌದಾ? ಹಾಂ ಸರ್. ಅದೇ ಓಡಿಸ್ತಾ ಇರುತ್ತೆ. ಈ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ ಸರ್, ಹೀರೋಯಿನ್ಗಳೆಲ್ಲ ಓಂ ಪ್ರಕಾಶ್ ರಾವ್ ಅಂದ್ರೆ ಹೌದಾ ಅಂತ ಹೆದರ್ಕೋತಾರಂತೆ. ಯಾಕೆ? ಅದೇ ಹಂಗೆ ಮಾತಿದೆ, ನನಗೂ ಗೊತ್ತಿಲ್ಲ. ಯಾರು ಹೇಳಿದ್ ನಿಮ್ಗೆ ಈ ಮಾತು? ತುಂಬಾ ಜನ ಮಾತಾಡ್ತಾವೆ ಸರ್. ಅದೇ ಮಾಡಕ್ಕೆ ಕೆಲಸದ್ದು ಮಾತಾಡ್ತಾ ಮುಂಡೆವು ಮಾತಾಡ್ಕೊಳ್ಳಿ ಸರ್. ಏನು ಮಾಡೋಕ್ಕಾಗಲ್ಲ. ಇವರು ನಮ್ಮವ್ರೂ ಸರಿ ಇಲ್ಲ ಸರ್. ನಮ್ಮಲ್ಲಿ ಕೆಲವು ಹೆಣ್ಮಕ್ಳು ಯಾರನ್ನು ಕೇಳಬೇಕು? ನಾವು ಕೆಲಸ ಮಾಡಿರೋ ಅಂತ ಹೆಣ್ಮಕ್ಳ ಹತ್ರ ಕೇಳಬೇಕು. ಕರೆಕ್ಟ್. ನೀವು ಓಂ ಪ್ರಕಾಶ್ ಜೊತೆ ಕೆಲಸ ಮಾಡಿದ್ದೀರಾ? ನನಗೀಗ ಒಂದು ಕಾಲ್ ಬಂದಿದೆ, ನಾನು ಓಂ ಪ್ರಕಾಶ್ ಹತ್ರ ಹೋಗಿ ಮೀಟ್ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಅದೇ ಹೇಳಿದೆ ಅವಾಗ, ಹಂಗೆ ಎದುರ್ಕೊಳ್ಳಂಗಿದ್ರೆ ಒಂದೊಂದು ಹೀರೋಯಿನ್ 2 ಸಿನಿಮಾ 3 ಸಿನಿಮಾ ಮಾಡಂಗಿಲ್ಲ ಅಲ್ವಾ ಅಂತ. ಹೌದು ಸರ್. ಹೆಣ್ಮಕ್ಳಿಗೆ ಅವ್ರಿಗೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರಿಗೆ ಅಂತ ಒಂದು ಜವಾಬ್ದಾರಿ ಇರುತ್ತೆ. ಅದೆಲ್ಲ ಮೀರಿ ನಮ್ಮ ಜೊತೆ 5 ಪಿಕ್ಚರ್ 4 ಸಿನಿಮಾ ಮಾಡ್ತಾರೆ ಅಂತಂದ್ರೆ ಅವ್ರೇನು ಬುದ್ಧಿ ಇಲ್ಲದೆ ಕೆಲಸ ಮಾಡ್ತಾವ? ಇವೆಲ್ಲ ಮಾಡಕ್ ಬರೀ ಕೆಲಸ ಇಲ್ಲ, ಆಮೇಲೆ ಕೆಲಸ ಇಲ್ದಂಗೆ ಓಡಾಡ್ತಿರ್ತಾವಲ್ಲ, ಅವು ಮಾತಾಡ್ತಿರ್ತವೆ. ಆ ಮುಂಡೆವಕ್ಕೆಲ್ಲ ನಾನು ಬೆಲೆ ಕೊಡಲ್ಲ ಸರ್. ನಿಮ್ ಕೆಲಸನೇ ಅದು, ಮಾತಾಡ್ಕೊಳ್ರಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಲಾಶ್ರೀ ಅವ್ರು ನಿಮ್ ಜೊತೆ 3 ಸಿನಿಮಾ ಮಾಡಿದಾರಲ್ವಾ? ಹೌದು ಸರ್. ರಕ್ಷಿತಾ ಅವರು ಒಂದು 6 ಸಿನಿಮಾ ಮಾಡಿದ್ದಾರೆ. ಹೌದು ಸರ್. ಆಮೇಲೆ ನಿರೋಷ 4 ಸಿನಿಮಾ ಮಾಡಿದ್ದಾರೆ. ಹೌದು ಸರ್.
ಆಮೇಲೆ ಸಿಮ್ರನ್ ಅವರು ಒಂದೇ ಪಿಕ್ಚರ್ ಮಾಡಿದ್ದು, ಅದು ಏನೋ ಪ್ರಾಬ್ಲಮ್ ಆಯ್ತು ಅವ್ರ ಪಾಪ. ಅದೊಂದು ಮೇಡಮ್ ಒಂದು ಪಿಕ್ಚರ್ ಕೆಲಸ ಮಾಡಿದೆ ಅವ್ರ ಜೊತೆನಲ್ಲಿ. ಆಮೇಲೆ ಸಾನ್ವಿ ಜೊತೆ 2 ಪಿಕ್ಚರ್ ಕೆಲಸ ಮಾಡಿದೆ. ಆಮೇಲೆ ಜೆನಿಫರ್ ಜೊತೆ 3 ಪಿಕ್ಚರ್ ಕೆಲಸ ಮಾಡಿದೆ. ನಿಖಿತಾ ಜೊತೆಲಿ 2 ಪಿಕ್ಚರ್ ಕೆಲಸ ಮಾಡಿದೆ. ಆಮೇಲೆ ನಿಮಿಕಾ ರತ್ನಾಕರ್ ಅಂತ ಈಗ ಬಂದಿದ್ದಾರೆ ಸರ್, ಅವ್ರ ಜೊತೆ 3 ಪಿಕ್ಚರ್ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಕೃತಿಕಾ ಲೋಬು ಅಂತ ಅವ್ರು ಇನ್ನೊಬ್ರು ಹೀರೋಯಿನ್, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸರ್, 3 ಪಿಕ್ಚರ್. ಸೊ 2 ಸಿನಿಮಾ 3 ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಇದು ತಪ್ಪು ಮಾತಾಡಿರೋದು ರೂಮರು. ಹೌದು ಸರ್. ಯಾರಿಗೆ ಇವ್ರ ಮೇಲೆ ಡೌಟ್ ಇದೆ ಅಂದ್ರೆ ಇವ್ರ ಜೊತೆ ಕೆಲಸ ಮಾಡಿರೋ ಹೀರೋಯಿನ್ಗಳನ್ನ ಕೇಳಿ. ಕೇಳಿ, ಫೋನ್ ಮಾಡಿ ಕೇಳ್ಬೇಕು. ನೀವು ಮಾಡ್ಬಿಟ್ಟು ನೀವು ಈ ತರ ಕೆಲಸ ಮಾಡಿದ್ದೀರಾ, ನನಗೊಂದು ಆಫರ್ ಬಂದಿದೆ, ನಾನು ಹೆಂಗ್ ಮಾಡ್ಬೇಕು ಅಂತ ಹೇಳಿ. ರಾಧಿಕಾ ಅವರು ಆಕ್ಚುಲಿ ಒಂದ್ಸಲಿ ನಾನೇ ಕೇಳಿದೆ ಸರ್, ನಾನೇ ಫೋನ್ ಮಾಡಿದ್ದೆ. ಅವರು ಮಾತಾಡಿದ್ರು. ಓಂ ಪ್ರಕಾಶ್ ರಾವ್ ಅಂತಂದ್ರೆ ಎದ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಓಂ ಪ್ರಕಾಶ ಅಂತ ಹೇಳ್ಬಿಟ್ಟು. ನಾನು ಇದು ಹಂಗೆ ಸರಿ, ನಮ್ಮ ಕನ್ನಡ ಕಲಾವಿದೆ, ನನ್ಗೆ ತುಂಬಾ ಆಸೆ ಸರ್, ಕನ್ನಡಿಗರ ಜೊತೆ ಕೆಲಸ ಮಾಡೋದು ನನ್ನ ಕರ್ತವ್ಯ. ಸರಿ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟೆ, ಮತ್ತೆ ಕೇಳಕ್ ಹೋಗ್ಲಿಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ಮೇಡಮ್ ಕಡೆಯಿಂದ ಒಂದ್ಸಲಿ ನನಗೆ ಫೋನ್ ಬಂತು, ನಾನು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆ ಹಂಗೆ ಹಿಂಗೆ ಅಂತ. ಮತ್ತೆ ನೀ ಹೇಳ್ದೆ ಮಾಡಲ್ಲ ಹಂಗೆ ಹಿಂಗೆ, ಭಯ, ನೋಡಿದ್ರೆ ಕರಡಿ ತರ ಇದೆಯಾ, ಹಂಗೆ ಹಿಂಗೆ ಬೈದ್ ಬಿಡ್ತೀಯಾ, ಒಳ್ಳೆ ಇದ್ರ ತರ ಅಂತ. ಸರಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಕೆಲಸ ಮಾಡಿದ್ವಿ ಸರ್. ಅವ್ರಿಗೆ ಪಾಪ ತುಂಬಾ ಖುಷಿ ಆಯ್ತು ರಾಧಿಕಾ ಅವ್ರಿಗೆ. ಮಾಡ್ತಾ ನೆಕ್ಸ್ಟ್ ಪಿಕ್ಚರ್ ಗಲಾಟೆ ಮಾಡಿ ಅವರೇ ಮಾಡಿದ್ರು ಸರ್. ನಾನು ಮಾಡ್ಬೇಕಷ್ಟೇ, ಬೇರೆ ಹೀರೋಯಿನ್ ಬೇಡ, ನಾನು ಹೇಳ್ತಿದ್ದೀನಲ್ಲ ನಾನು ಇದೀನಿ ಅಂತ ಹೇಳ್ಬಿಟ್ಟು, ನಾನು ಇದ್ಮೇಲೆ ಯಾಕೆ ಇನ್ನೊಬ್ಬ ಹೀರೋಯಿನ್ ಯೋಚನೆ ಮಾಡ್ತೀರಾ ಅಂತೇಳಿ ಗಲಾಟೆ ಮಾಡಿ ಬೈದು, ನಾನು ದಯವಿಟ್ಟು ನಾನು ಇರ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಪಿಕ್ಚರ್. ಯಾವ ಸಿನಿಮಾಗೆ? ಈಶ್ವರ ಅಂತ ಸರ್. ಹಿಂಗೆಲ್ಲ ಇದೆ ಅಂದ್ರೆ ಹಂಗಾದ್ರೆ ಅದು ಜನ ಯಾರೋ ಕೆಲವ್ರು ಮಾತಾಡಿದ್ದು ತಪ್ಪು. ನಮ್ ಸಿನಿಮಾದವ್ರು ಸರ್, ಬೇರೆ ಇರಲ್ಲ, ಪಬ್ಲಿಕ್ ಅಲ್ಲ. ಪಬ್ಲಿಕ್ಗೆ ಪಾಪ ಏನೋ ಬರ್ದಿರೋದು ಓದ್ತಾರೆ, ಯಾರೋ ಹೇಳೋದನ್ನ ಕೇಳ್ತಾರೆ, ಓ ನಿಜಾನ ಅನ್ಬಿಡ್ತಾರೆ. ಆಕ್ಚುಲಿ ನನ್ನ ಬಗ್ಗೆ ನಿಜವಾಗ್ಲೂ ಹೊರಗಡೆ ಒಂದ್ ಸ್ವಲ್ಪ ಓಂ ಪ್ರಕಾಶ್ ಅಂತ ಇರೋ ಅಂತ ಗೊತ್ತಾಗಿದ್ದೆ ಬಿಗ್ ಬಾಸ್ ಇಂದ. ನಮ್ಮ ಮಿಸ್ಸಸ್ಸು ಸಹ ಹೇಳಿದ್ರು, ನೀವು ಒಂದ್ಸಲಿ ಹೋಗು ಬಿಗ್ ಬಾಸ್ಗೆ ಅಂತ ಹೇಳಿ. ಆಮೇಲೆ ನನಗೆ ಶಣೆಯವರು ಮತ್ತೆ ಪರಮೇಶ್ವರ್ ಗುಂಡ್ಕಲ್ ಅವರು ತುಂಬಾ ಹೇಳಿದ್ರು ಬನ್ನಿ ಅಂತ ಹೇಳಿ. ಸೊ ಇವರೆಲ್ಲರೂ ಇದರಲ್ಲಿ ನಾನು ಅಲ್ಲಿ ಹೋದಾಗ ಇವ್ರು 3 ಜನ ಹೇಳಿದ್ದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ, ನಾನು ಅಲ್ಲಿ ಹೋದಾಗ ನಿಜವಾಗ್ಲೂ ಓಂ ಪ್ರಕಾಶ್ ಅಂದ್ರೆ ಅಂತ ಪಬ್ಲಿಕ್ಗೆ ರಿಯಲಿಸ್ಟಿಕ್ ಆಗಿ ಗೊತ್ತಾಯ್ತು ಸರ್. ಸೊ ಅದರಿಂದ ನನಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ನನಗೆ ರೆಸ್ಪೆಕ್ಟೇ ಬೇರೆ ತರ ಇದೆ ಸರ್, ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಪಬ್ಲಿಕ್ ಅಲ್ಲಿ ಆಗಿರ್ಬೋದು. ನಿಮಗೆ ನಮ್ಮ ಇತ್ತೀಚಿನ ಲಾಸ್ಟ್ 10-15 ವರ್ಷದಲ್ಲಿ ಬಂದಿರೋ ಡೈರೆಕ್ಟರ್ಗಳಲ್ಲಿ ಒಂದು 5 ಜನದ ಹೆಸರು ಹೇಳ್ಬೋದ, ಇವ್ರು ಚೆನ್ನಾಗಿ ಇಷ್ಟ ಆಗ್ತಾರೆ ನಂಗೆ ಅಂತ? ಇತ್ತೀಚಿನ ಡೈರೆಕ್ಟರ್ಗಳ 10-15 ವರ್ಷದಲ್ಲಿ ಬಂದಿರೋ 15 ಜನ ಹಿಂದೆ ಇರೋ ಡೈರೆಕ್ಟರ್ಗಳಲ್ಲಿ 2 ಡೈರೆಕ್ಟರ್ ನಂಗೆ ತುಂಬಾ ಇಷ್ಟವಾದವರು, ಉಪೇಂದ್ರ ಮತ್ತೆ ರವಿಚಂದ್ರನ್ ಸರ್, ಇಬ್ರು. ಈಗಿನ ಇದ್ರಲ್ಲಿ ಬಂದಿರೋರಲ್ಲಿ ಪ್ರಶಾಂತ್ ನೀಲ್ ಅವರು, ಆಮೇಲೆ ಸೂರಿ ಡೈರೆಕ್ಟ್ರು ಅವರು, ರಿಷಬ್ ಶೆಟ್ಟಿ, ಇಷ್ಟು ಜನ ನಂಗೆ ತುಂಬ ಇಷ್ಟ ಸರ್. ಅವ್ರ ಸಾಧನೆಗಳು ಮತ್ತು ಅವ್ರ ಕೆಲಸಕ್ಕೋಸ್ಕರ ಮಾಡೋ ಪ್ರಯತ್ನಗಳಾಗಿರ್ಬೋದು, ಇವೆಲ್ಲ ತುಂಬ ಜೋರಾಗಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ಅವ್ರು ಕಷ್ಟಪಟ್ಟು ಆ ಲೆವೆಲ್ಗೆ ಬಂದು ಸಿನಿಮಾನ ಜನಗಳಿಗೆ ಒಪ್ಸೋದಿದೆಯಲ್ಲ ಸರ್, ಅದು ತುಂಬ ಕಷ್ಟ ಸರ್. ಅದರಲ್ಲಿ ಅವ್ರ ಶ್ರಮ ತುಂಬ ಎದ್ದು ಕಾಣುತ್ತೆ. ನನಗೆ ಒಂದು ಅನಿಸಿದ್ದೇನೆಂದರೆ, ಪ್ರಶಾಂತ್ ನೀಲ್ ಅವರು KGF ಅನ್ನೋ ಒಂದು ಒಳ್ಳೆ ದೊಡ್ಡ ಸಿನಿಮಾ, ಜಗಾಂಟಿಕ್ ಸಿನಿಮಾ ಕೊಟ್ಟರು, ಇಂಡಿಯನ್ ಲೆವೆಲ್ ಸಿನಿಮಾ. ಇಮಿಡಿಯೇಟ್ ಅವರು ತೆಲುಗು ಮತ್ತು ಇದಕ್ಕೆ ಹೊರಟ್ಬಿಟ್ರು. ನನಗೆ ಇನ್ನೊಂದು ಸಿನಿಮಾ ನಮ್ಮ ಸುದೀಪ್ ಅವ್ರ ಜೊತೆನೋ ದರ್ಶನ್ ಅವ್ರ ಜೊತೆನೋ ಇನ್ನೊಂದು ಸಿನಿಮಾ ಅವ್ರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಕನ್ನಡಕ್ಕೆ ಇನ್ನೊಂದು ಸಿನಿಮಾ ಬೇಕಿತ್ತು. ಕನ್ನಡಕ್ಕೆ. ಯಾಕೆಂದ್ರೆ ಅಂತ ಒಬ್ಬ ಒಳ್ಳೆ ನಿರ್ದೇಶಕ, ಅವರು ಇಮಿಡಿಯೇಟ್ ಬೇರೆ ಭಾಷೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಇಲ್ಲಿ ಬರ್ತಾರಾ ಬರಲ್ವ ಅನ್ನೋದೇ ಕ್ವಶನ್ ಮಾರ್ಕ್ ಇದೆ. ಅಂತ ಒಬ್ಬ ನಿರ್ದೇಶಕನಿಂದ ನಮ್ಮ 2 ಹೀರೋಗಳಿಗೆ ನಾನು ತುಂಬ ಇಷ್ಟಪಡುವಂಥವ್ರು. ಸೊ ಸುದೀಪ್ ಅವ್ರಿಗಾಗಿರ್ಬೋದು, ದರ್ಶನ್ಗಾಗಿರ್ಬೋದು, ಇಬ್ಬರಲ್ಲಿ ಯಾರಿಗಾರು ಒಬ್ರಿಗೂ ಇನ್ನೊಂದು ಸಿನಿಮಾ ಮಾಡಿದರೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಸಿಕ್ಕಿರೋದು ಅನ್ನೋದು ನನಗೆ ತುಂಬ ಆಸೆ ಸರ್. ಆ್ಯಕ್ಚುಲಿ ರಿಮಿಕ್ಸ್ ಮಾಡೋಂಥ ಡೈರೆಕ್ಟರ್ ಅಲ್ಲ ಸರ್, ಸ್ಟ್ರೈಟ್ ಪಿಕ್ಚರ್ ಮಾಡೋಂಥ ಡೈರೆಕ್ಟರ್. ಇಲ್ಲ, ನಾನು ಅದೇ ಹೇಳಕ್ ಬಂದೆ, ನೀವು ಸ್ಟ್ರೈಟ್ ಪಿಕ್ಚರ್ ಮಾಡಿರೋದು, ಸೊಮೇಕ್ ಸಿನಿಮಾಗಳು ಮಾಡಿರೋದು ಎಲ್ಲವೂ ಸೂಪರ್ ಹಿಟ್. ಹೌದು ಸರ್. ಅಂಡ್ ನಿಮ್ಮ ಪ್ಲಸ್ ಏನಂದ್ರೆ ಎಲ್ಲ ರಿಯಲ್ ಸ್ಟೋರಿಗಳನ್ನ ತಗೊಂತೀರಾ, ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ತೋರಿಸ್ತೀರಾ. ಈ AK-47 ಇರ್ಬೋದು, ಮತ್ತೆ ಲಾಕಪ್ ಡೆತ್, ಎಮರ್ಜೆನ್ಸಿ, ಸಿಂಹದ ಮರಿ ಸ್ಟ್ರೈಟ್ ಅಂತಲ್ಲ ಕಮರ್ಷಿಯಲ್ ಕತೆ ಸರ್. ಆಕ್ಚುಲಿ ಇವೆಲ್ಲ ಸ್ಟ್ರೈಟ್ ಸ್ಕ್ರಿಪ್ಟ್ಸ್ಗಳೇ ಸರ್. ಅದೆಲ್ಲ ಸೂಪರ್ ಹಿಟ್ ಅಲ್ವಾ? ಹೌದು ಸರ್. ಇದು 1993ನಲ್ಲಿ ಕರುಣಾಕರನ್ ಗುಲ್ಬರ್ಗಾದಲ್ಲಿ ನಡೀತು ಸರ್, ಕರುಣಾಕರನ್ ಲಾಕಪ್ ಡೆತ್ ಅಂತ. ಅದು ತಗೊಂಡು ಮಾಡಿದ್ವಿ. ಆಮೇಲೆ 1952ನಲ್ಲಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ ಅವ್ರ ಫ್ಯಾಮಿಲಿ ಮರ್ಡರ್ ಆಯ್ತು ಸರ್. ಬಿಲ್ಲಾರಂಗ ಅಂತ ಮರ್ಡರ್ ಮಾಡಿದ್ದು, ಅವ್ರದ್ದು ಸ್ಕ್ರಿಪ್ಟ್ ತಗೊಂಡ್ವಿ. AK-47 ಆಗಿರ್ಬೋದು, ಇವರು ಸಂಜಯ್ ದತ್ ಅವ್ರ ಇನ್ಸಿಡೆಂಟು. ಸೊ ಆ ರೀತಿ ಸ್ಟ್ರೈಟ್ ನಂಗೆ ತುಂಬ ಆಸೆ ಸರ್ ಸ್ಟ್ರೈಟ್ ಪಿಕ್ಚರ್ ಮಾಡೋದಕ್ಕೆ. ನಾನು ಮಧ್ಯದಲ್ಲಿ ರೀಮೇಕು ಬಿಕಾಸ್ ಆಫ್ ಸುದೀಪ್ ಅವ್ರಿಗೋಸ್ಕರ ನಾನು
ರೀಮೇಕ್ ಕೈ ಹಾಕಿದ್ದು ಸರ್. ಅವ್ರು ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ. ಸೊ ಆ ಇದರಲ್ಲೂ ಕೂಡ ಸರ್ ಇನ್ನೊಂದು ಹೇಳ್ತೀನಿ ಸರ್, ರೀಮೇಕ್ ಆಗಿರ್ಬೋದು ಮತ್ತು ರೀಮಿಕ್ಸ್ ಆಗಿರ್ಬೋದು, ಸಿನಿಮಾಗಳು ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಆಮೇಲೆ ಗೆಲುವು ಅಷ್ಟು ಈಸಿಯಾಗಿ ಸಿಗಲ್ಲ ಸರ್. ಅದರಲ್ಲೂ ಕೂಡ ಸೂಪರ್ ಹಿಟ್ ಆಗಿ ಸೂಪರ್ ಸ್ಟಾರ್ ಆಗಿರೋದು ಇತಿಹಾಸ ಇದೆ ನಮ್ಮ ಕನ್ನಡದಲ್ಲಿ. ಮತ್ತೆ ನಮ್ಮ ಜನ ಇಷ್ಟಪಡ್ತಿಲ್ವೇ? ಅಲ್ಲ, ಆಕ್ಚುಲಿ ನೀವು ಮಾಡಿರೋ ರೀಮೇಕ್ಸ್ ಏನ್ ಬೇಕಾದ್ರೂ ಕರಿಬೋದು, ಅದೆಲ್ಲ ಅಲ್ಲಿ ಒರಿಜಿನಲ್ ಸಿನಿಮಾಗಿಂತ ಜಾಸ್ತಿ ದುಡ್ಡು ಮಾಡಿದೆ ಇಲ್ಲಿ. ಹೌದು ಸರ್. ಬಟ್ ನೀವು ಮಾಡ್ಕೊಳ್ಳಿಲ್ಲ ಅಷ್ಟೇ ದುಡ್ಡು ಅಲ್ವಾ? ಹೌದು ಸರ್. ನೀವು ಅಲ್ಲಿ ಇಲ್ಲಿ ಕೊಟ್ಟು ಹಾಳು ಮಾಡ್ಕೊಂಬಿಟ್ರಿ. ಇಲ್ಲ ಸರ್, ನನಗೆ ಕೊಡದೇನೆ ಹಾಳು ಮಾಡಿದ್ದಾರೆ. ನಾನು ಕೊಟ್ಟು ಯಾರಿಗೂ ಹಾಳು ಮಾಡಿಲ್ಲ ಸರ್. ಮೋಸ ಮಾಡಿರೋರು ಜಾಸ್ತಿ ಸರ್. ಕೊಡ್ತೀವಿ ಚೆನ್ನಾಗದ ಕೊಡ್ತೀವಿ ಅಂತೇಳಿ ನಂಗೆ ತುಂಬ ಜನ ಮೋಸ ಮಾಡಿದ್ದಾರೆ ಸರ್, ತುಂಬ ಜನ. ನೀವು ಈ ದೇವಿ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಿರಂತೆ? ಹೌದು ಸರ್. ಯಾಕೆ ಹಂಗೆ? ನನಗೆ ಅಮ್ಮ ಅಂದರೆ ತುಂಬ ಇಷ್ಟ ಸರ್. ನಂಗೆ ರಾಜರಾಜೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಆಮೇಲೆ ಅಂಗಾಳ ಪರಮೇಶ್ವರಿ ದೇವರು, ಸೊ ಈ ಥರ ಚಾಮುಂಡಮ್ಮ ನಾನು ತುಂಬ ಇಷ್ಟಪಡ್ತೀನಿ ಸರ್. ಸೂಪರ್. ನೀವು ಯಾರ್ಯಾರು ಬುದ್ಧಿವಂತರನ್ನು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ಬಿಡ್ತಾನೆ, ನಿಮ್ಗೇನು ಬಂದಿದೆ ಸರ್? ನಾನು ಅದಕ್ಕೆ ನೀವು ಇದನ್ನು ಯಾವ್ದಾದ್ರು ಒಂದು 5-6 ಇಂಟರ್ವ್ಯೂ ನೋಡ್ಕೊಂಡ್ ಬಂದಿರ್ತೀರನೋ, ಅದ್ರದ್ದು ಇಲ್ಲಿ ರೀಮಿಕ್ಸ್ ಮಾಡ್ತೀರನೋ ಅನ್ಕೊಂಡು. ಅಯ್ಯೋ ಹಂಗಲ್ಲ. ಆಮೇಲೆ ಜನ ಕೂಗಿತಾರ, ಆಮೇಲೆ ಯಾಕೆ ಖರ್ಚು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳಕ್ ಹೋದ ಕೀರ್ತಿ. ತುಂಬಾ ಒಳ್ಳೆ ಮನುಷ್ಯ ಅಂತ ಅನ್ಬೋದು, ಸಂಜೆ ಮೇಲೆ ಸಿಗ್ಲೇಬಾರ್ದು ಅಂತ ಒಂದು ಲೈನ್ ಇದೆ ಸರ್, ಕೇಳಿದಿರಾ? ಕೇಳಿದ್ದೀನಿ ಸರ್. ಬಟ್ ನಿಮ್ಗೆ ಬೆಳಗ್ಗೆನೂ ಸಿಗ್ಬಾರ್ದು ಅಂತಾರೆ ಜನ. ಅಷ್ಟೊಂದು ವರ್ಷ ಸರ್ ನಾನು. ನಂದೇ ಅದು ಪರ್ಸನಲ್ ಎಂಟರ್ಟೈನ್ಮೆಂಟ್ ಏನಿದೆ, ಅದು ಎಂಟರ್ಟೈನ್ಮೆಂಟ್ ನಾನು ಇದು. ಏನು ಅದು ಪರ್ಸನಲ್ ಎಂಟರ್ಟೈನ್ಮೆಂಟ್? ನಿಮ್ಗೇನು ಕೇಳ್ಬೇಕು ನಾನು? ಉಪೇಂದ್ರ ಅವರು ರಿವರ್ಸ್ ಸಿಂಪ್ಲೇ ಮಾಡೋದ್ರಲ್ಲಿ ಮನ್ನಾ, ಯೋಗರಾಜ್ ಭಟ್, ಮಳೆ, ಸೂರಿ, ಚಾಕು ಮಚ್ಚು ಚೂರಿ, ಪ್ರಶಾಂತ್ ನೀಲ್, ಪ್ರೇಮು, ಗುರುಪ್ರಸಾದ್. ಸೂಪರ್. ಬೇರೆ ಯಾರು ಬಿಟ್ನಾ? ಇಲ್ಲ, ಆಕ್ಚುಲಿ ಇದ್ರಲ್ಲೇ ಎರಡು ಬಿಡ್ಬೇಕಾಗಿತ್ತು ನೀವು. ಸರ್, 1 ವರ್ಡ್ ಆನ್ಸರ್ಸ್ ಅಂತ, ಒಂದೇ ವರ್ಡ್ ಅಲ್ಲ ಉತ್ತರ ಕೊಡ್ಬೇಕು. ಎಸ್ ಸರ್. ಜೀವನ ಹುಟ್ಟದ ಮೇಲೆ ಮಾಡಲೇಬೇಕು.